ಕಬೀರದಾಸರು ಸೂಫಿ ಸಂತರು. ಭಾರತ ದೇಶ ಕಂಡಂತಹ ಒಬ್ಬ ಮಹಾನ್ ಸಂತ ಅವರು. ಬಹಳ ಬಡತನದಲ್ಲಿ ಹುಟ್ಟಿ ಬೆಳೆದವರು. ನೇಕಾರ ವೃತ್ತಿಯನ್ನು ಮಾಡ್ತಿದ್ದರು, ಅಂದರೆ ನೇಯ್ಗೆಗಾರರು. ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದರು. ಉನ್ನತ ಆಲೋಚನೆಗಳು, ಸರಳ ಜೀವನವನ್ನು ರೂಢಿಸಿಕೊಂಡಿದ್ದರು. ಅಂತಹ ಕಬೀರದಾಸರು ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಎತ್ತಿ ಹಿಡಿದವರು. ಅವರು ಹಿಂದೂಗಳ ಮುಸಲ್ಮಾನರ ಅನ್ನೋದು ಕೊನೆಯವರೆಗೂ ರಹಸ್ಯವಾಗಿ ಉಳಿತು. ಮರಣದ ನಂತರ ಹಿಂದೂ ಮುಸ್ಲಿಂಗಳ ನಡುವೆ ಅವರ ಒಂದು ಪಾರ್ಥಿವ ಶರೀರವನ್ನು ಸಂಸ್ಕಾರ ಮಾಡುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಮುಸಲ್ಮಾನರು ಅವರು ನಮ್ಮ ಧರ್ಮಕ್ಕೆ ಸೇರಿದವರು, ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದರು. ಹಿಂದೂಗಳು ಇಲ್ಲ, ಅವರು ನಮ್ಮ ಧರ್ಮಕ್ಕೆ ಸೇರಿದವರು, ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ ಸಂಸ್ಕಾರ ಅಂತ. ಕೊನೆಗೆ ಇಬ್ಬರ ಜಗಳ, ಇಬ್ಬರ ಗಲಾಟೆ, ಇದೆಲ್ಲದರ ಮಧ್ಯದಲ್ಲಿ ಅವರ ಶರೀರವನ್ನು ಬಿಟ್ಟು ಹೊರಗಡೆ ಜಗಳ ನಡೀತಿತ್ತಲ್ಲ, ಅದರ ನಂತರ ಹೋಗಿ ನೋಡ್ತಾರೆ, ಅವರ ಶವದ ಮೇಲೆ ಹೊದ್ದಿದ್ದ ಹೊದಿಕೆಯನ್ನು ತೆಗೆದರೆ ಅಲ್ಲಿ ಬರೀ ಹೂಗಳ ರಾಶಿ ಇತ್ತಂತೆ. ಇದೊಂದು ಪ್ರತೀತಿ. ಅಂತಹ ಜಾತಿ, ಮತ, ಕುಲ, ಲಿಂಗ ಇವುಗಳನ್ನೆಲ್ಲ ಮೀರಿದ್ದಂತಹ ಒಬ್ಬ ಮಹಾನ್ ಸಂತ ಕಬೀರರು. ಅಂಥ ಕಬೀರರ ದೋಹೆಗಳನ್ನು, ಕಬೀರರು ಬಿಹಾರ ರಾಜ್ಯದಲ್ಲಿದ್ದವರು ದೋಹೆಗಳನ್ನು ಬರೆದರು. ದೋಹೆಗಳು ಅಂತಂದರೆ 4 ಸಾಲಿನ ಪದ್ಯಗಳು. ಆ 4 ಸಾಲಿನ ಪದ್ಯಗಳಲ್ಲಿ ಅಗಾಧವಾದಂಥ ಅರ್ಥ ಇತ್ತು. ಬಹಳ ಅರ್ಥಪೂರ್ಣವಾದ ದೋಹೆಗಳು, ಚತುಷ್ಪದಗಳು ಅಂತ ಹೇಳ್ತಾರೆ. 4 ಸಾಲು. ಮಂಕುತಿಮ್ಮನ ಕಗ್ಗನೂ 4 ಸಾಲೆ, ಅದು ಚತುಷ್ಪದಗಳೇ. ಈ ಹಿಂದಿಯ ದೋಹಾಗಳನ್ನು ರಾಮಕೃಷ್ಣಾಶ್ರಮದ ಪುರುಷೋತ್ತಮಾನಂದಜಿಯವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸರಳಗನ್ನಡದಲ್ಲಿ ಅವರು ಆ ದೋಹಾಗಳನ್ನು ಅನುವಾದ ಮಾಡಿದ್ದಾರೆ. ಬರೀ ಅನುವಾದ ಮಾಡಿರೋದು ಒಂದೇ ಅಲ್ಲ, ಅವ್ರು ಹಾಡಿದ್ದಾರೆ ಅದನ್ನು. ಪುರುಷೋತ್ತಮಾನಂದಜಿಯವ್ರದ್ದು ಒಂದು ಬಹಳ ಆಕರ್ಷಕ ಕಂಠ, ಅದು ಬಹಳ ಆಕರ್ಷಕ ಕಂಠ. ಅವರು ಆ ಮೃದಂಗವನ್ನು ನುಡಿಸ್ತಾ ಹಾಡ್ತಾ ಇದ್ದರೆ ಅದು ನಮ್ಮ ಪ್ರಜ್ಞೆಯನ್ನು ಇನ್ನೆಲ್ಲೋ ಕರ್ಕೊಂಡು ಹೊರಟೋಗುತ್ತೆ. ನೀವು ಯೂಟ್ಯೂಬ್ಗೆ ಹೋಗಿ ಪುರುಷೋತ್ತಮಾನಂದಜಿಯವ್ರದ್ದು ಕೀರ್ತನೆಗಳನ್ನು, ಅವರ ಹಾಡುಗಾರಿಕೆಯನ್ನು ಕೇಳಬೇಕು. ಎಂತಹ ತತ್ವಭರಿತವಾದಂಥ ಹಾಡುಗಳು, ದೋಹೆಗಳನ್ನು ಅವ್ರು ಹಾಡಿದರೆ. ಅದರ ಹೆಸರು ಕಬೀರ ಬೀರಿದ ಬೆಳಕು. ಕಬೀರ ಬೀರಿದ ಬೆಳಕು. ಕಬೀರ ಬೀರಿದ ಬೆಳಕು ಭಾಗ 1, ಭಾಗ 2 ಅಂತ 2 ಭಾಗಗಳಿದೆ ಅದರಲ್ಲಿ. ಈಗ ಕಬೀರರ ಕೆಲವು ದೋಹೆಗಳನ್ನು ನಾವು ಆರಿಸ್ಕೊಂಡಿದ್ದೀವಿ. ನಮ್ಮ ಸೋದರ ಕೃಷ್ಣಮೂರ್ತಿಯವರು ಮೊದಲು ಹಾಡ್ತಾರೆ ಅದನ್ನು, ನಂತರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಗಮನಿಸಿ ಈ ಕಾರ್ಯಕ್ರಮದ ಸಮಾರೋಪಕ್ಕೆ ಹೋಗೋಣಂತೆ. ಕೃಷ್ಣಮೂರ್ತಿಗಳಿಗೆ ತಮ್ಮ ದೋಹೆಗಳನ್ನು ಹಾಡಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ. ಆತ್ಮೀಯ ಸೋದರ ಸೋದರಿಯರೇ, ನಮಸ್ಕಾರ. ಇಂದಿನ ಗೋಷ್ಠಿಯ ನಿರ್ದೇಶಕರಾದ ಡಾಕ್ಟರ್ ನಾಗೇಶ್ ಸರ್ದು ಮತ್ತು TSO ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು.
ಬೆಳಗ್ಗೆಯಿಂದ ಸಾಕಷ್ಟು ನಾವು ವಿಚಾರಗಳನ್ನು ಗ್ರಹಿಸಿದ್ದೇವೆ. ಅದರಲ್ಲಿ ಸಂತ ಕಬೀರದಾಸರ ವಿಚಾರನೂ ಸಹ ಸರ್ ನಮಗೆಲ್ಲ ತಿಳಿಸಿದರು. ಸಂತ ಕಬೀರದಾಸ್ ಹೇಳ್ತಾರೆ, ಹಿಂದೂ ಮತ್ತು ಮುಸ್ಲಿಂ ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಅಂತ. ಇವರು ದೇಹದಂಡನೆ, ಉಪವಾಸ, ತೀರ್ಥಯಾತ್ರೆ, ಪವಿತ್ರ ಸ್ನಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ, ಆದರೆ ಭಕ್ತಿ ಮಾರ್ಗದಿಂದ ದೇವರನ್ನು ಕಾಣಬಹುದಾಗಿದೆ ಎಂದರು. ಅವರ ಕೆಲವು ದೋಷಗಳನ್ನು ನಾವು ಕೇಳೋಣ. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ, ಮೂರ್ಖಾಸಿಗೆ ಹೋಯ್ತು. ಆ ಮನೆಯಲ್ಲಿರಲಿಚ್ಛಿಸುವವನು ಈ ಮನೆ ಕಟ್ಟುವುದೇಕೆ? ಆ ಮನೆಯಲ್ಲಿರಲಿಚ್ಛಿಸುವವನು ಈ ಮನೆ ಕಟ್ಟುವುದೇಕೆ? ಪರಗೃಹದಲ್ಲಿ ಇರುವಂದದಿ ಇರದಂತಿರಬೇಕು ಕಬೀರ, ಇರದಂತಿರಬೇಕು. ಬೀಸುಗಲ್ಲು ತಿರುಗುವುದನ್ನು ಕಂಡು ಕಬೀರ ಅಳುತಿಹನು, ಬೀಸಗಲ್ಲು ತಿರುಗುವುದನ್ನು ಕಂಡು ಕಬೀರ ಅಳುತಿಹನು. 2 ಕಲ್ಲುಗಳ ಮಧ್ಯದಲ್ಲಿ ರಕ್ಷಣೆಯೇನಿಹುದು ಕಬೀರ, ರಕ್ಷಣೆಯೇನಿಹುದು? ಒಂದು ಆಸೆ ಪೂರೈಸಿದರೆ ಇನ್ನೊಂದೇಳುವುದು, ಒಂದು ಆಸೆ ಪೂರೈಸಿದರೆ ಇನ್ನೊಂದೇಳುವುದು. ಆಸೆಯ ತೊರೆದು ಮನ ನಿಶ್ಚಲಗೊಳಿಸೆ, ಶಾಂತಿಯು ನೆಲೆಸುವುದು ಕಬೀರ, ಶಾಂತಿಯು ನೆಲೆಸುವುದು. ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ. ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ. ಪತಂಗ ದೀಪದಿ ಬೀಳುವ ತೆರದಿ, ಮನುಜ ಮಾಯೆಯೊಳಗೆ ಕಬೀರ, ಮನುಜ ಮಾಯೆಯೊಳಗೆ. ಚಂಚಲ ಮನವಿದು ಹೊರಟಿತು ಹೊರಗೆ, ಬಯಸಿದ ರುಚಿಯೆಡೆಗೆ. ಚಂಚಲ ಮನವಿದು ಹೊರಟಿತು ಹೊರಗೆ, ಬಯಸಿದ ರುಚಿಯೆಡೆಗೆ. ಬೇಡವೆಂದರೂ ನುಂಗಿತು ಗಾಳ, ಇನ್ನೆಲ್ಲಿಯ ಉದ್ಧಾರ ಕಬೀರ, ಇನ್ನೆಲ್ಲಿಯ ಉದ್ಧಾರ? ಕೇಶದ ಮುಂಡನ ಬೇಕೇ, ಮುಂಡನ ಬೇಕಿ ಮನಕೆ. ಕೇಶದ ಮುಂಡನ ಬೇಕೇ, ಮುಂಡನ ಬೇಕಿ ಮನಕೆ. ಚೇಷ್ಟೆಗೂ ಮನ ಕಾರಣವೈ, ಕೇಶವೇನು ಮಾಡೀತು ಕಬೀರ, ಕೇಶವೇನು ಮಾಡೀತು? ಓದಿ ಬರೆದು ಪಂಡಿತನಾಗುವುದು ಅತಿಶಯವೇನಲ್ಲ, ಓದಿ ಬರೆದು ಪಂಡಿತನಾಗುವುದು ಅತಿಶಯವೇನಲ್ಲ. ಕಾಮವ ತ್ಯಜಿಸಿ ಮನ ಜಯಿಸುವುದು ಸುಲಭದ ಮಾತಲ್ಲ ಕಬೀರ, ಸುಲಭದ ಮಾತಲ್ಲ. ಮನಮರ್ಕಟವನ್ನು ಹಿಡಿದಿಡಲು ನಾನಾ ತಂತ್ರಗಳುಂಟು,
ಮನಮರ್ಕಟವನ್ನು ಹಿಡಿದಿಡಲು ನಾನಾ ತಂತ್ರಗಳುಂಟು. ಭಗವನ್ನಾಮದಿ ಬಂದಿಪುದೇ ಸುಲಭದ ಉಪಾಯವು ಕಬೀರ, ಸುಲಭದ ಉಪಾಯವು. ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗೋ. ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗೋ. ಹರಿಯ ನಾಮವೇ ಸರ್ವಸಾರ, ಮಿಕ್ಕುದು ದುಃಖ ಅಪಾರ ಕಬೀರ, ಮಿಕ್ಕುದು ದುಃಖ ಅಪಾರ. ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗೋ. ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗೋ. ಹೊರಗಿನ ಪರದೆಯ ಮುಚ್ಚಿ ನೀನು ಒಳಗಣ ಪರದೆಯ ತೆರೆಯೋ ಕಬೀರ, ಒಳಗಣ ಪರದೆಯ ತೆರೆಯೋ. ನೆಚ್ಚುವುದೇಕಿ ದೇಹವನು ಎಣಬಹುದೈ ಕ್ಷಣದಲ್ಲಿ. ನೆಚ್ಚುವುದೇಕಿ ದೇಹವನು ಎಣಬಹುದೈ ಕ್ಷಣದಲ್ಲಿ. ಉಸಿರು ಉಸಿರಿಗೂ ಹರಿಯನ್ನೇ ಸ್ಮರಿಸು, ಇನ್ನೇನಿದೆ ಇಲ್ಲಿ ಕಬೀರ, ಇನ್ನೇನಿದೆ ಇಲ್ಲಿ. ತಲೆಯನ್ನು ಬೋಳಿಸಿದಷ್ಟರಿಂದ ಹರಿದರ್ಶನಬಹುದೇ. ತಲೆಯನ್ನು ಬೋಳಿಸಿದಷ್ಟರಿಂದ ಹರಿದರ್ಶನಬಹುದೇ. ಕೂದಲು ಕತ್ತರಿಸಿದ ಕುರಿಯು ವೈಕುಂಠಕ್ಕೆ ಹೋಗುವುದೇ ಕಬೀರ, ವೈಕುಂಠಕ್ಕೆ ಹೋಗುವುದೇ. ಎಂತಹ ಕರ್ಮವಗೈಯುವೆಯೋ ಅಂತಹ ಫಲ ಪಡೆವೆ. ಎಂತಹ ಕರ್ಮವಗೈಯುವೆಯೋ ಅಂತಹ ಫಲ ಪಡೆವೆ. ದುಷ್ಕರ್ಮದ ಫಲವನ್ನು ಗಳಿಸಿ ದೇವರ ಹಳಿಯದಿರೈ ಕಬೀರ, ದೇವರ ಹಳಿಯದಿರೈ. ದೇಹದಾರಿಯಾರೇ ಇರಲಿ ದಂಡವ ತೆರಬೇಕು. ದೇಹದಾರಿಯಾರೇ ಇರಲಿ ದಂಡವ ತೆರಬೇಕು. ಅಜ್ಞಾನಿ ತೆರವನ್ನು ರೋಧಿಸುತ್ತ ಜ್ಞಾನಿಯು ನಗು ನಗುತ್ತ ಕಬೀರ, ಜ್ಞಾನಿಯು ನಗು ನಗುತ್ತ. ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಗೆ ಪರಿತಾಪ. ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಹೀಗೆ ತಗೆ ಪರಿತಾಪ. ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರಕುವುದೇ ಕಬೀರ, ಮಾವು ದೊರಕುವುದೇ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ. ನನ್ನಯ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ದೇಹ ಮಂದಿರವು ಬೆಳಗುತ್ತಲಿಗುವುದು ದೀಪ ಉರಿವ ತನಕ. ದೇಹ ಮಂದಿರವು ಬೆಳಗುತ್ತಲಿಗುವುದು ದೀಪ ಉರಿವ ತನಕ. ಜೀವಹಂಸ ಹೊರಟಾಗ ಮನಶುಚಿಗೊಳಿಸುವರು ಕಬೀರ, ಮನಶುಚಿಗೊಳಿಸುವರು. ಭಗವಂತನಿಗಿಲ್ಲ ಜಾತಿ ಭೇದ, ಭಕ್ತರಿಗೂ ಇಲ್ಲ. ಭಗವಂತಗಿಲ್ಲ ಜಾತಿ ಭೇದ, ಭಕ್ತರಿಗೂ ಇಲ್ಲ. ಜಾತಿ ಭೇದದ ಸುಳಿಗೆ ಸಿಕ್ಕಿ ನರಳಿ ಸಾಯದಿರಿ ಕಬೀರ, ಮುಳುಗಿ ಸಾಯದಿರಿ. ಮುಸಿ ಮುಸಿ ನಗುವರು ಜನರು ನನ್ನಯ ಜಾತಿಯ ಕೇಳಿ. ಮುಸಿ ಮುಸಿ ನಗುವರು ಜನರು
ನನ್ನ ಜಾತಿಯ ಕೇಳಿ. ನಾಮವ ಜಪಿಸಿದ ನನ್ನಿ ಜನ್ಮ ಉತ್ತಮವಲ್ಲವೇ ಹೇಳಿ ಕಬೀರ, ಉತ್ತಮವಲ್ಲವೇ ಹೇಳಿ. ಹಿಂದುವಲ್ಲವೈ ನಾನು ಮುಸಲ್ಮಾನನೂ ಅಲ್ಲ, ಹಿಂದುವಲ್ಲವೈ ನಾನು ಮುಸಲ್ಮಾನನೂ ಅಲ್ಲ. ಪಂಚಭೂತಗಳ ಪುತ್ತಳಿಯಲ್ಲಿ ಆಡುತ್ತಿಹುದಲ್ಲ ಕಬೀರ, ಆಡುತ್ತಿಹುದಲ್ಲ. ಹೆಣ್ಣು ಹೊನ್ನನು ಸುಲಭದಲ್ಲಿ ತ್ಯಜಿಸಿ ಬಿಡಲುಬಹುದು, ಹೆಣ್ಣು ಹೊನ್ನನು ಸುಲಭದಲ್ಲಿ ತ್ಯಜಿಸಲು ಬಿಡಲುಬಹುದು. ಅಹಂಭಾವ ಅಭಿಮಾನವನು ಬಿಡುವುದು ಬಲು ಕಠಿಣ ಕಬೀರ, ಬಿಡುವುದು ಬಲು ಕಠಿಣ. ನೀನು ನೀನೆನ್ನುತ್ತಲೀ ನಾನೇ ನೀನಾದೆ, ನೀನು ನೀನೆನ್ನುತ್ತಲೀ ನಾನೇ ನೀನಾದೆ. ನನ್ನೊಳು ನನ್ನದು ಏನು ಇಲ್ಲ, ಇರುವುದು ನಿನ್ನದೇ ಎಲ್ಲ ಕಬೀರ, ಇರುವುದು ನಿನ್ನದೇ ಎಲ್ಲ. ನನ್ನದೆಂಬುದೇನೆಲ್ಲ, ಇರುವುದು ನಿನ್ನದೇ ಎಲ್ಲ. ನಿನ್ನದು ನಿನಗೆ ಅರ್ಪಿಸುತ್ತಲೀ ನೆಮ್ಮದಿಯಿಂದಿರುವೆ ಕಬೀರ, ನೆಮ್ಮದಿಯಿಂದಿರುವೆ. ನಾನು ಇದ್ದಾಗ ದೇವನಿಲ್ಲ, ಈಗ ದೇವನಿಗ ನಾನಿಲ್ಲ. ಕತ್ತಲು ಕರಗಿಯೇ ಹೋಯಿತಲ್ಲ, ಬೆಳಕ ಕಂಡೆನಲ್ಲ ಕಬೀರ, ಬೆಳಕ ಕಂಡೆನಲ್ಲ. ಏಕದಿಂದ ನಾ ಬಂದೆ ನನ್ನಿಂದಲೇ ಎಲ್ಲ, ಏಕದಿಂದ ನಾ ಬಂದೆ ನನ್ನಿಂದಲೇ ಎಲ್ಲ. ಎಲ್ಲರೂ ನನ್ನಲ್ಲಿ ನಾನೆಲ್ಲರಲ್ಲಿ, ಇನ್ನಾರೂ ಇಲ್ಲ ಕಬೀರ, ಇನ್ನಾರೂ ಇಲ್ಲ. ನನ್ನದು ಹೋಗುವುದೇನಿಲ್ಲ, ನಿನ್ನ ಬಿರುದಿಗೆ ಕುಂದು. ನನ್ನದು ಹೋಗುವುದೇನಿಲ್ಲ, ನಿನ್ನ ಬಿರುದಿಗೆ ಕುಂದು. ಶರಣಾದವನನ್ನು ತೊರೆದವನೆಂದು ನಿನಗೆ ದೂರು ಬರುವುದು ಕಬೀರ, ನಿನಗೆ ದೂರು ಬರುವುದು. ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ನಿನ್ನಯ ದೇವ ನಿನ್ನೊಳಗಿಗನೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಧನ್ಯವಾದ. ಆತ್ಮೀಯ ಸೋದರ ಸೋದರಿಯರೇ, ಹಿಂದೆ ಸೂಫಿ ಸಂತರು ತಾವು ಕಂಡ ಸತ್ಯಗಳನ್ನು ಜಗತ್ತಿಗೆ ನೀಡಬೇಕು, ಎಲ್ಲರೂ ಸಮಾನರು, ಈ ಜಗತ್ತು ಭಗವಂತನ ಆವಿರ್ಭಾವ, ಭಗವಂತ ಪ್ರೇಮಮೂರ್ತಿ, ಅವನು ಪ್ರೇಮಮೂರ್ತಿ ಆಗಿರೋದ್ರಿಂದ ನಾವು ಪ್ರೇಮ ಸ್ವರೂಪಿಗಳು, ಭಗವಂತ ಪ್ರೇಮ ಸ್ವರೂಪಿ. ಹಾಗಾಗಿ ಇಲ್ಲಿ ಯಾರಿಗೆ ಏನು ಮಾಡಿದರೂ ಅವನಿಗೆ ನಾವು ಮಾಡಿದಾಗೆ, ಅಂದರೆ ನಾವು ಪ್ರೀತಿ ಮಾಡಿದರೆ ದೇವರಿಗೆ ಪ್ರೀತಿ ಮಾಡಿದಾಗೆ. ಇಲ್ಲಿ ಯಾರು ಬೇರೆ ಇಲ್ಲ, ಎಲ್ಲ ಭಗವಂತನ ಸ್ವರೂಪಗಳಾಗಿರೋದ್ರಿಂದ ಎಲ್ಲರೂ ಸಮಾನವಾಗಿ ಕಾಣಬೇಕು. ಇಲ್ಲಿ ಕುಲ, ಜಾತಿ, ಮತ, ಭೇದ ಯಾವುದನ್ನು ಎಣಿಸದೆ ಎಲ್ಲರೂ ನಾವು ಭಗವಂತನ ಮಕ್ಕಳು ಅನ್ನೋ ಒಂದು ಜ್ಞಾನವನ್ನು ಅವರು ತಿಳ್ಕೊಂಡಿದ್ರು. ವಿವೇಕ ಅವರಿಗೆ ಜಾಗೃತವಾಗಿತ್ತು. ಸೊ ಹಾಗಾಗಿ ಅವರು ತಾವು ಕಂಡ ಸತ್ಯಗಳನ್ನು ಸರಳವಾಗಿ ಸಾಮಾನ್ಯ ಜನರಿಗೆ ಮನಮುಟ್ಟೋ ಥರ ಅವರು ಪ್ರೀತಿಯಿಂದ ಪ್ರೇಮದಿಂದ ಹೇಳಿ, ಅವರ ಶಕ್ತಿ ಮೀರಿ ಈ ಸಮಾಜದಲ್ಲಿರ್ತಕ್ಕಂಥ ಭೇದವನ್ನು ಅಳಿಸ್ಬೇಕು. ಅಭೇದ ಜ್ಞಾನಂ ದರ್ಶನಂ ಅಂತೀವಲ್ಲ, ಭೇದ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋ ಒಂದು
ಪ್ರಯತ್ನದಿಂದ ಅವರು ಸಮಾಜಕ್ಕೆ ದೋಹೆಗಳ ರೂಪದಲ್ಲಿ ಅವರ ಅಮೃತ ವಾಕ್ಯಗಳನ್ನು ಎಲ್ಲರೂ ಹೇಳಿದರು. ಈಗ ಸದಾ ಗಾಳಿ ಬೀಸಿರುವಾಗ ಬೀಸಣಿಗೆ ಹಾಕಿ ಅಂತೀವಲ್ಲ, ಅವರು ನಡೆದು ಅನುಷ್ಠಾನ ಮಾಡಿ ಹೇಳಿದ್ರಿಂದ ಅದು ಶಾಶ್ವತವಾಗಿ ಎಲ್ಲ ಜನರ ಮನದಲ್ಲಿ ನಿಂತಿದೆ. ಅವರು ನಡ್ಕೊಂಡು ಅದನ್ನು ಹೇಳ್ತಾಯಿದ್ರು. ಎಷ್ಟೋ ಜನರನ್ನ ಮನಸ್ಸನ್ನು ಪರಿವರ್ತನೆ ಮಾಡಿದರು. ಅವರು ಸಮಾಜ ಸುಧಾರಕರು ಹೌದು. ಹಾಗಾಗಿ ಕಬೀರದಾಸರು ಭಕ್ತಿ ಪಂಥದಲ್ಲಿ ಒಬ್ಬ ವಿಶೇಷವಾಗಿ ಕಾಣಿಸ್ಕೊಳ್ತಾರೆ. ಅವರು ಸರಳ ಜೀವನವನ್ನು ನಡೆಸಿದಂತಹ ಸಂತರು ಅಂತೇಳಿ ಆಗಲೇ ನಿರ್ದೇಶಕರು ಹೇಳಿದರು. ಹೀಗಾಗಿ ಮಾತೆ ಬಲವಡ್ಸ್ಕಿ ಅಮ್ಮನವರು ಹೇಳಿದ ಪ್ರಕಾರ ಒಂದೇ ಒಂದು ತ್ಯಜಿಸಬೇಕು. ಅದು ಯಾವುದಂದರೆ ಅಹಂಕಾರ ತ್ಯಜಿಸಲಿಕ್ಕೆ ಇದೆಲ್ಲ ಸರ್ಕಸ್ಸು ಅಂತ. ಅಹಂಕಾರ ಹೋಯಿತು ಅಂದರೆ ಯಾವ ಒಂದು ಧರ್ಮ ಗ್ರಂಥವನ್ನಾಗಲಿ ಗುಡಿ ಗೋಪುರವನ್ನಾಗಲಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಹಂಕಾರ ಅನ್ನೋದು ಎಷ್ಟು ಪ್ರಬಲವಾಗಿದೆ, ಸೂಕ್ಷ್ಮವಾಗಿದೆ ಅಂತಂದರೆ ಅದು ಯೋಗವಾಸಿಷ್ಠರು ಹೇಳ್ತಾರೆ, ರೋಮ ಸಹ ನಾನು ಅನ್ನುತ್ತಂತೆ. ಅಂದರೆ ಸೂಕ್ಷ್ಮವಾಗಿ ಅಹಂಕಾರ ಯಾವುದೋ ರೀತಿ ಪ್ರಕಟ ಆಗಿ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ 5 ಏನಿದ್ದಾವೆ. ಈಗ ಶಬ್ದಕ್ಕೆ ಜಿಂಕೆ ಮನಸ್ಸು ಹೋದರೆ ಸ್ಪರ್ಶಕ್ಕೆ ಆನೆ ಮನಸ್ಸು ಹೋಗುತ್ತೆ. ಪತಂಗ ಬೆಂಕಿಗೆ ಅದು ಮುದ್ದ ಕಾಣುತ್ತಂತ ಹೋಗ್ಬಿಟ್ಟು ಅದು ಮುತ್ತಿಟ್ಕೊಂಡು ಸತ್ತೋಗುತ್ತೆ. ನಂತರ ಶಬ್ದ, ಸ್ಪರ್ಶ, ರೂಪ, ರಸ ಮೀನು ಗಾಳಕ್ಕೆ ಮನಸ್ಸು ಹೋಗುತ್ತೆ, ಅದು ಸತ್ತೋಗುತ್ತೆ. ಇನ್ನು ಭ್ರಮರ ದುಂಬಿ ಆ ಒಂದು ಮಕರಂದಕ್ಕೆ ಸವಿದು ಅದು ಹೋಗುತ್ತೆ. ಈಗ 5 ವಿಷಯಗಳು ಸಹ ಮನುಷ್ಯನ ಮನಸ್ಸನ್ನು ಕೆಡಿಸಿದ್ದಾವೆ. ಇದರ ಹಿಂದೆ ಬಿದ್ದಿರೋ ಮನುಷ್ಯನಿಗೆ ಏನಾಗೋ ಪರಿಸ್ಥಿತಿ. ಅದಕ್ಕೆ ಒಂದು ತಲೆಯ ಮನುಷ್ಯನಿಂದ ಹಿಂಸೆ ಅದೆಷ್ಟೊಂದು, ದಶಶಿರ ರಾವಣ ಹಿಂಸೆ ಗಯ್ಯೆ ಅಚ್ಚರಿ ಏನೆಂಬುದು ಕಬೀರ ಅಂತಂದು. ಒಂದು ತಲೆ ಮನುಷ್ಯನ ಇಷ್ಟೊಂದು ಮಾಡ್ತಿದ್ದಾನೆ, 10 ತಲೆ ರಾವಣ ಮಾಡ್ದ ಅಂತ ಹಗಲೆಲ್ಲ ರಾವಣನ ಮೇಲೆ ದೂರ ಹೇಳ್ತಿರಲ್ಲ, ನಾವೇನು ಕಮ್ಮಿನಾ ಅಂತ ಅಲ್ಲಿ ಮಾರ್ಮಿಕವಾಗಿ ನಡೀತಾರೆ. ಸೊ ಹಾಗಾಗಿ ಅನೇಕ ಕಬೀರದಾಸರ ದೋಹೆಗಳು ತುಂಬ ಒಂದಕ್ಕಿಂತ ಒಂದು ಅರ್ಥಗರ್ಭಿತವಾಗಿದೆ. ಇಲ್ಲಿ ಕೆಲವು ಮಾತ್ರ ಆಯ್ಕೆ ಮಾಡಿಕೊಂಡು ಹೇಳಲಾಗಿದೆ. ಇದರ ವಿವರಣೆಯನ್ನು ತುಂಬ ತತ್ವಜ್ಞಾನವನ್ನು ಬಲ್ಲವರು ನಮ್ಮ ನಿರ್ದೇಶಕರು ಅವ್ರ ಬೈನಲ್ಲಿ ಕೇಳೋಣ. ನಾನು ಹೇಳಿದ್ರೆ ನನಗೆ ಗೊತ್ತಿರೋದು ಹೇಳ್ತೀನಿ, ಅವ್ರು ಹೇಳಿದ್ರೆ ಇನ್ನು ಹೊಸದಾಗಿ ನಾನು ತಿಳ್ಕೊಬೋದು ಅಂತೇಳಿ ಹೇಳ್ತಾ ನನ್ನ ಈ ಒಂದು ಅಭಿಪ್ರಾಯಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ನೋಡಿ, ಇಲ್ಲೊಬ್ಬರು ಗುರು ಮಹಲಿಂಗರಂಗ ಅಂತ ಒಬ್ರು ಹೇಳ್ತಾರೆ, ನಾನೇ ತಿಳಿದವನೆಂಬ ಗರ್ವಗಿರಿಯನು ಏರಿ ಹೀನಾನಾಗಲು ಬೇಡ ಎಲೋ ಮಾನವ. ನಾನೇ ತಿಳಿದವನೆಂಬ ಗರ್ವಗಿರಿಯನು ಏರಿ ಹೀನಾನಾಗಲು ಬೇಡ ಎಲೋ ಮಾನವ. ಮಾನಾಭಿಮಾನ ಸುಖ ದುಃಖವೆಲ್ಲವನು ಜ್ಞಾನಿ ಗುರು ಮಹಾಲಿಂಗಗೆ ಒಪ್ಪಿಸಲು ಸುಖಿ ನೀನು. ನಾನೆಂದು ಗರ್ವದಲ್ಲಿ ಮೆರೆಯಾದೆ, ನೀನೆಂದು ಶಿರ ಬಾಗು ಗುರುವರಗೆ. ನಾನೆಂದ ಕೌರವನ ಮನೆಗೆ ಹೋದನೆ ಕೃಷ್ಣ, ನೀನೆಂದ ವಿದೂರನ ಮನೆಯ ಹಾಲುಂಡ. ಇದು ಉದ್ದ ಇದೆ ಹಾಡು, ನಾನು ಮೊಟ್ಟುಗೊಳಿಸ್ತಾ ಇದ್ದೀನಿ. ಅಂದರೆ ನಾವು ಪ್ರೀತಿಯಿಂದ ಪ್ರೇಮದಿಂದ ಯಾರನ್ನಾದ್ರೂ ಮಾತಾಡಿಸಿದ್ರೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ನಾವೇನೋ ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸ್ತೇ ಹೋದರೆ ಯಾರು ಮಾತಾಡಿಸ್ತಾರೆ? ಎಷ್ಟು ಜ್ಞಾನ ತಿಳ್ಕೊಂಡಿದ್ರು ಗ್ರಂಥಗಳ ಓದಿದವನು ಪಂಡಿತನಲ್ಲ. ಮತ್ತು ಯಾರು ಪಂಡಿತ? ಪ್ರೇಮ ಎಂಬ 2 ಅಕ್ಷರ ಅರಿತವನೇ ಪಂಡಿತ ಕಬೀರ ಅಂತ. ಸೂಫಿ ಸಂತರು ಪ್ರೇಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು. ಹಾಗಾಗಿ ಪ್ರೇಮ ಇಲ್ಲದೆ ಹೋದರೆ ಎಲ್ಲ ಭಾಗ್ಯ ಭೋಗಗಳಿದ್ರೂ ಭೌತಿಕ ವಸ್ತುಗಳು ಕೂಡ ಕಾದ್ಕೊಂಡಿದ್ದೀವಲ್ಲ, ಇದ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಅವು ಕಾಪಾಡೋದಿಲ್ಲ ನಮ್ಮ ಭೌತಿಕ ವಸ್ತುಗಳನ್ನ ಕೂಡಾಕೊಳ್ಳೋದು. ಕಾದ್ಕೊಂಡ್ರೆ ಸೆಕ್ಯೂರಿಟಿ ಗಾರ್ಡ್ ಯಾರು ಓದ್ಕೊಂಡು ಹೋಗ್ತಾರೋ ಏನಂತ ಭಯ, ಆತಂಕ, ನಿದ್ದೆ ಬರೋದಿಲ್ಲ ರಾತ್ರಿಗೆ. ಸೊ ಹಾಗಾಗಿ ಪ್ರೇಮ ಒಂದೇ ನಮ್ಮನ್ನು ಭಗವಂತನಲ್ಲಿ ಐಕ್ಯ ಮಾಡಲಿಕ್ಕೆ ಸಾಧನ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಇಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ
ನನಗೆ ತುಂಬ ಸಂತೋಷ ಆಗ್ತಿದೆ. ತಾವು ಕೇಳಿದ್ದಕ್ಕೆ ಎಲ್ಲ ಧನ್ಯವಾದಗಳು, ಕೃತಜ್ಞತೆ. ಥ್ಯಾಂಕ್ ಯು ವೆರಿ ಮಚ್. ಹಿಂದಿ ಬರುತ್ತಾ ನಿಮಗೆ? ಬರುತ್ತೆ. ನಾನು ಬೆಳಿಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಹಲವಾರು ಸೂಫಿ ಸಂತರು ಅರೆ ಹುಚ್ಚರು ಥರ ಇರ್ತಿದ್ರು ಅಂತ. ಕಬೀರರು ಹಾಗೆ, ನಮಗವರು ಹುಚ್ಚರು ಅಷ್ಟೇ, ಅವರು ನಿಜವಾಗ್ಲೂ ಹುಚ್ಚರಲ್ಲ, ನಾವು ಹುಚ್ಚರು. ನಮಗೆ ಗೊತ್ತಾಗ್ತಿಲ್ಲ ಅದೆಂಥ ಹುಚ್ಚತನ ಅಂತಂದರೆ, ಹುಚ್ಚಿ ಯಾವುದು ಅಂತ ಗೊತ್ತಿಲ್ಲದೆ ಇರೋ ಹುಚ್ಚತನ ನಮ್ಮದು. ಅವರು ಒಂದು ದಿವಸ ಈ ಸರ್ಕಲ್ ಅಂತ ಹೇಳ್ತೀವಲ್ಲ ನಾವು, ಊರಿನ ಮುಖ್ಯವಾದಂತಹ ಒಂದು ಚೌಕ, ಆ ಚೌಕದ ಬಳಿ ರಾತ್ರಿ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ ಕಬೀರರು. ಅವರು ಎರಡೂ ಕೈಯಲ್ಲೂ ಬೆಂಕಿ ಉರಿತಾ ಇರೋ ಪಂಜುಗಳಿವೆ. ಪಂಜುಗಳು ಅಂದರೆ ಗೊತ್ತಲ್ಲ ನಿಮಗೆ? ಹಿಂದಿನ ಕಾಲದಲ್ಲಿ ದೇವರ ಮೆರವಣಿಗೆ ಹೋಯಿತು ಅಂತಂದರೆ ಬಟ್ಟೆನಲ್ಲಿ ಪಂಜು ಮಾಡಿ ಮೇಲೊಂದು ಸ್ವಲ್ಪ ಎಣ್ಣೆ ಸುರಿದು ಬೆಂಕಿ ಅಂಟಿಸಿ ಪಲ್ಲಕ್ಕಿ ಪಕ್ಕದಲ್ಲಿ ಅದನ್ನ ಎತ್ಕೊಂಡು ಹೋಗ್ತಿದ್ರು. ಆ ಥರ ಎರಡು ಕೈಯಲ್ಲೂ ಪಂಜುಗಳಿದೆ, ಬೆಂಕಿಯ ಪಂಜುಗಳು ಇಟ್ಕೊಂಡು ಜೋರಾಗಿ ಕೂಗ್ತಾ ಇದ್ದಾರೆ ಹುಚ್ಚರಂತೆ. ಯಾರು ತಮ್ಮ ಮನೆಯನ್ನು ಸುಡಲು ಸಿದ್ಧರಿದ್ದೀರೋ ತಕ್ಷಣ ಎದ್ದು ಹೊರಬನ್ನಿ, ನನ್ನೊಡನೆ ಬನ್ನಿ ಅಂತ. ಯಾರು ತಮ್ಮ ಮನೆಯನ್ನು ಸುಡಲು ಸಿದ್ಧರಿದ್ದೀರೋ ತಕ್ಷಣ ಎದ್ದು ಬನ್ನಿ ಅಂತ ಜೋರಾಗಿ ಕೂಗ್ತಾ ಇದ್ದಾರೆ. ಹುಚ್ಚರ್ತನ ಈ ರೀತಿ ಮಾತನಾಡೋದು. ಅಲ್ಲಿ ಓಡಾಡ್ತಿದ್ದಂತಹ ಜನ ಎಲ್ಲ ಇವನೊಬ್ಬ ದೊಡ್ಡ ಹುಚ್ಚ, ಹಾಗೆ ಅವ್ರನ್ನೆಲ್ಲ ಹುಚ್ಚರು ಅಂತಲೇ ಕರೀತಿದ್ದು. ರಾಮಕೃಷ್ಣ ಪರಮಹಂಸರನ್ನು ಹುಚ್ಚರು ಅಂತ ಕರೆದವರು ನಾವು, ಸಾಕ್ರೆಟಿಸ್ನ ಹುಚ್ಚ ಅಂತ ಕರೆದವರು ನಾವು, ಹೌದಾ ಅಲ್ವಾ? ಕಬೀರರನ್ನು ಹುಚ್ಚ ಅಂತ ಕರೆದವರು, ಶಿರ್ಡಿ ಸಾಯಿಬಾಬಾ ಅವ್ರನ್ನ ಹುಚ್ಚ ಅಂತ ಕರೆದವರು. ಅವ್ರು ತೀರಾ ಮರಣ ಹೊಂದಿದ ನಂತರ ನಮ್ಗೆ ಅರ್ಥ ಆಯಿತು ಅವರೆಲ್ಲ ಹುಚ್ಚರು ಅಂತ. ಇದು ಒಬ್ಬ ದೊಡ್ಡ ಹುಚ್ಚ, ರಾತ್ರಿ ಇಷ್ಟೊತ್ತಲ್ಲಿ ಮಾಡಲಿಕ್ಕೆ ಏನು ಕೆಲಸ ಇಲ್ವ, ಬಂದು ಎಲ್ಲರನ್ನೂ ಎಬ್ಬಿಸ್ತಿದ್ದಾನೆ, ಜೋರಾಗಿ ಕೂಕೋತಿದ್ದಾನೆ ಅಂತ. ಆದರೆ ಅವ್ರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇವ್ರು ಯಾರಿಗೂ ಇರಲಿಲ್ಲ. ಕಾರಣ ಏನಂದರೆ ಅವರ ಪ್ರಜ್ಞೆ ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಿತ್ತು. ಸೂಫಿ ಸಂತರ ಪ್ರಜ್ಞೆ ಆತ್ಮ ಪ್ರಜ್ಞೆ, ಅದು ದೇಹ ಪ್ರಜ್ಞೆಯಲ್ಲ, ಪ್ರಪಂಚ ಪ್ರಜ್ಞೆಯಲ್ಲ. ಅದು ಈ ಎರಡೂ ಪ್ರಜ್ಞೆಗಳಿಂದ ಬಿಡಿಸಿಕೊಂಡು ಮೇಲೇರಿದ ಒಂದು ಉನ್ನತ ಆತ್ಮ ಪ್ರಜ್ಞೆ. ಆ ಪ್ರಜ್ಞೆಯನ್ನು ತಲುಪಿದ ವ್ಯಕ್ತಿ ಮಾತನಾಡುವಂತಹ ಮಾತುಗಳು ನಮಗೆ ಹಾಗೆ ಅನಿಸೋದು, ಹುಚ್ಚುತನ ಅಂತ ಅನಿಸುತ್ತೆ. ಅವರು ನಿಜವಾಗ್ಲೂ ಏನು ಹೇಳ್ತಿದ್ರು ಗೊತ್ತಾ? ಯಾರು ತಮ್ಮ ಮನೆಯನ್ನು ಸುಡಲು ಸಿದ್ಧರಿದ್ದೀರೋ ತಕ್ಷಣ ಹೊರಗೆ ಬನ್ನಿ ಅಂತ. ಅವ್ರು ಹೇಳ್ತಾ ಇದ್ದಿದ್ದು ನಾವು ಕಟ್ಕೊಂಡಿರುವಂತಹ ಕಲ್ಲು ಮಣ್ಣು ಗಾರೆಗಳಿಂದಾದ ಮನೆ ಅಲ್ಲ. ಅವ್ರು ಯಾವ ಮನೆಯನ್ನು ಸೂಚಿಸಿ ಹೇಳ್ತಿದ್ರು ಅಂತಂದರೆ, ನಾವು ಕಟ್ಕೊಂಡಿರುವಂತಹ ಅಹಂನ ಮನೆ, ಅಹಂಕಾರದ ಮನೆ. ನಮ್ಮ ಅಹಂ ಇದೆಯಲ್ಲ, ಅದು ಹಲವಾರು ರೀತಿಯಲ್ಲಿ ವ್ಯಕ್ತವಾಗುತ್ತೆ. ದೇಹಾಭಿಮಾನ, ದೇಶಾಭಿಮಾನ, ಕಾಲಾಭಿಮಾನ, ನಮ್ಮ ಸಂಪತ್ತು, ನಮ್ಮ ಕೀರ್ತಿ, ಅಧಿಕಾರ, ಇವುಗಳ ಮೇಲಿರೋ ಅಭಿಮಾನ, ಇವೆಲ್ಲನೂ ಅಹಮ್ಮೆ. ಇವೆಲ್ಲ ಅಭಿಮಾನದಿಂದ ಹುಟ್ಟೋದೆ. ಈ ಅಭಿಮಾನಗಳಿಂದ ಮಾಡಲ್ಪಟ್ಟ ಒಂದು ಮನೆಯನ್ನು ನಾವು ಕಟ್ಕೊಂಡಿದ್ದೀವಿ. ಈ ಮನೆಯೇ ನಮಗೆ ಗೊತ್ತಿರೋ ಮನೆ. ಅಹಂನ ಮೀರಿ ಆ ಪರಮಾತ್ಮನ ಮನೆ ಇದೆಯಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮಗದು ಹುಚ್ಚುತನ ಅಂತ ಅನಿಸಿದ್ದು. ಈ ಅಹಂನ ಮನೆಯಲ್ಲೇ ನಾವು ಸದಾ ಬಾಳಿ ಬದುಕ್ತಾ ಇರೋದು. ದೇಹಕ್ಕೆ ಸ್ವಲ್ಪ ನೋವಾಗಬಾರ್ದು. ಯಾವ ರೀತಿ ನಾವು ಪ್ರತಿಕ್ರಿಯಿಸ್ತೀವಿ ಗಮನಿಸಿ ನೋಡಿ.
ನಮ್ಮ ರೂಪದ ಬಗ್ಗೆ ನಮಗೆ ಎಂಥ ಮದ ಇದೆ. ಅಷ್ಟ ಮದಗಳಲ್ಲಿ ರೂಪಮದ ಒಂದು. ಅಭಿಮಾನ ಅನ್ನೋದು ಅನೇಕ ಸೂಕ್ಷ್ಮ ರೂಪಗಳಲ್ಲಿ ನಮ್ಮಲ್ಲಿ ಉಳಿದಿದೆ. ಈ ಅಭಿಮಾನವೇ ಅಹಂಕಾರಕ್ಕೆ ಕಾರಣ. ಈ ಅಭಿಮಾನ ಅಹಂಕಾರ ಎರಡಕ್ಕೂ ಕಾರಣ ಅವಿವೇಕ. ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ. ಅವಿವೇಕಕ್ಕೆ ಕಾರಣ ಮೂಲತಃ, ಅವಿವೇಕಕ್ಕೆ ಮೂಲ ಕಾರಣ ಅವಿದ್ಯೆ. ಅವಿದ್ಯೆಯಿಂದ ಅವಿವೇಕ, ಅವಿವೇಕದಿಂದ ಅಭಿಮಾನ, ಅಭಿಮಾನದಿಂದ ಅಹಂಕಾರ, ಅಹಂಕಾರದಿಂದ ರಾಗದ್ವೇಷಗಳು, ರಾಗದ್ವೇಷಗಳಿಂದ ನಾವು ಕರ್ಮಗಳನ್ನು ಮಾಡ್ತೇವೆ. ಆ ಕರ್ಮಗಳು ನಮ್ಮನ್ನು ಪುನಃ ಕರ್ಕೊಂಡು ಬರುತ್ತೆ. ಮರಣದ ನಂತರ ಪುನರ್ಜನ್ಮವನ್ನು ಪಡೆದು ಆ ಕರ್ಮಗಳನ್ನು ತೀರಿಸಿಕೊಳ್ಳಿಕ್ಕೆ ಪುನಃ ಹುಟ್ಟುತ್ತೀವಿ. ಪುನಃ ಮತ್ತು ಅದೇ ಇದೊಂದು ವರ್ತುಲ. ವರ್ತುಲ ಅಂದರೆ ಸೈಕಲ್. ಇದನ್ನೇ ಮಾಡ್ತಾ ಇರೋದು ನಾವು. ಎಷ್ಟೋ ಜನ್ಮಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿರೋದು. ಈ ವರ್ತುಲವನ್ನು ಬಹಳ ಸುಂದರವಾಗಿ ಬರೆದಿಟ್ಟವರು ಶಿವಾನಂದರು, ಸ್ವಾಮಿ ಶಿವಾನಂದರು. ಅವಿದ್ಯೆಯಿಂದ ಅವಿವೇಕ, ಅವಿವೇಕದಿಂದ ಅಭಿಮಾನ, ಅಭಿಮಾನದಿಂದ ಅಹಂಕಾರ, ಅಹಂಕಾರದಿಂದ ರಾಗದ್ವೇಷಗಳು, ರಾಗದ್ವೇಷಗಳಿಂದ ಕರ್ಮಗಳು, ಕರ್ಮಗಳಿಂದ ಪುನರ್ಜನ್ಮ. ಈ ವರ್ತುಲವನ್ನು ಬಿಡಿಸ್ಕೋಬೇಕಾದದ್ದು ಎಷ್ಟು ಮುಖ್ಯ. ಅದಕ್ಕೆ ಅವರು ಹೇಳಿದ್ದು, ಯಾರು ಈ ಅಭಿಮಾನ ಅಹಂಕಾರದ ಮನೆಯನ್ನು ಕಟ್ಕೊಂಡಿದ್ದೀರೋ, ಎಲ್ಲರೂ ಕಟ್ಕೊಂಡಿದ್ದೀರಿ. ಯಾರ ಮನೆಯನ್ನು ಸುಡಲಿಕ್ಕೆ ಸಿದ್ಧರಿದ್ದೀರೋ ತಕ್ಷಣ ಬನ್ನಿ, ಒಟ್ಟಿಗೆ ಆ ಅಹಂಕಾರದ ಮನೆಯನ್ನು ಸುಟ್ಟಾಕ್ಬಿಡೋಣ ಅಂತ. ಯಾರೂ ಬರಲಿಲ್ಲ, ಯಾರೂ ಬರಲಿಲ್ಲ, ಬರೋದಿಲ್ಲ. ಯಾಕೆ ಬರಲ್ಲ ಹೇಳಿ? ಅವರನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೆ ಇಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆದರೆ ತಾನೇ ನಮಗೆ. ಆ ಮಟ್ಟದ ಪ್ರಜ್ಞೆನೇ ನಮಗೆ ಬೆಳೆದಿಲ್ವಲ್ಲ, ಇದು ದೊಡ್ಡ ಸಮಸ್ಯೆ. ಎಂಥ ಸಮಾಜ ಸುಧಾರಕರವರು! ಅಂತಹ ಸಮಾಜ ಸುಧಾರಕರು ಶತಶತಮಾನಗಳಿಗೆ ಒಬ್ಬರಾಗಿ ಹುಟ್ಟುತ್ತಾರೆ. ನೋಡಿ, ಅವರು ಒಂದು ಕಡೆ ಹೇಳ್ತಾರೆ, ತೀರ್ಥಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ. ಓಡಾಡ್ತೀವಿ ಅಲ್ವಾ? ವಾರಣಾಸಿಗೆ ಹೋಗಿ ಬಂದೆ ಸರ್, ಕೇದಾರ್ನಾಥಕ್ಕೆ ಹೋಗಿದ್ದೆ ಸರ್, ಬದ್ರಿನಾಥಕ್ಕೆ ಹೋಗಿದ್ದೆ ಸರ್, ಚಾರ್ಧಾಮ್ ಮಾಡಿ ಬಂದೆ ಸರ್, ದ್ವಾರಕಾಗೆ ಹೋಗಿದ್ದೆ ಸರ್. ಇವೆಲ್ಲಾದರೂ ಹೋಗಿ ಅದಕ್ಕೆ ಫಲ 1. ಅದಕ್ಕೆ ಸ್ಕೋರ್ ಎಷ್ಟು? 1 ಅಷ್ಟೆ. ಕಾರಣ ಏನಂದರೆ, ಎಲ್ಲಿ ಹೋದರೂ ನಾವು ನಮ್ಮ ಜೊತೆ ಏನನ್ನು ಹೊತ್ಕೊಂಡು ಹೋಗ್ತೀವಿ? ಏನನ್ನು ಹೊತ್ಕೊಂಡು ಹೋಗ್ತೀವಿ? ನಾವು ಎಲ್ಲಿ ಹೋದ್ರೂ ನಾವು ಯಾವುದ್ರ ಜೊತೆಗೆ ಹೋಗ್ತೀವಿ? ನಮ್ಮ ಶರೀರದ ಜೊತೆ. ಈ ಶರೀರದ ಜೊತೆಗೆ ಅಂಟ್ಕೊಂಡಿರೋದು ಮತ್ತೊಂದು ಯಾವುದು? ಮನಸ್ಸು. ನಾವು ಎಲ್ಲಿ ಹೋದರೂ ಮನಸ್ಸನ್ನು ಹೊತ್ಕೊಂಡೇ ಹೋಗೋದು. ಮನಸ್ಸನ್ನು ಮನೇಲಿ ಬೀರುನಲ್ಲಿ ಒಳಗಿಟ್ಟು ಲಾಕ್ ಮಾಡಿ ಹೋಗೋಕ್ಕಾಗ್ತದ? ಇಲ್ಲ. ಎಲ್ಲಿ ಹೋದರೂ ಮನಸ್ಸು ಹೊತ್ಕೊಂಡು ಹೋಗ್ತೀವಿ. ಮನಸ್ಸು ಹೊತ್ಕೊಂಡು ಹೋದ್ಮೇಲೆ ರಾಗದ್ವೇಷಗಳಾದ ಇದೆ ಅಂತ ಅಂದಮೇಲೆ ಅಲ್ಲಿಗೆ ಮನಸ್ಸಿನ ಒಂದು ಚಿತ್ತ ಚಾಂಚಲ್ಯ, ಅಲ್ಲಿಗೆ ನೆಮ್ಮದಿ ಇಲ್ಲ. ಸೊ ತೀರ್ಥಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4. ಅಪ್ಪ, ಸಾಧುಗಳ ಜೊತೆ ಸತ್ಸಂಗ, ಇಂತಹ ಸತ್ಸಂಗಕ್ಕೆ ಸ್ಕೋರ್ 4. ನೋಡಿ, ನೀವೀಗ ಡಿಸೈಡ್ ಮಾಡಿ, ವಾರಣಾಸಿಗೆ ಹೋಗ್ತೀರಾ, ಸೊಸೈಟಿಗೆ ಬರ್ತೀರಾ? ಯಾವುದು ಹೆಚ್ಚು ಶ್ರೇಯಸ್ಕರ? ಸತ್ಸಂಗಕ್ಕಿರೋಷ್ಟು ಶಕ್ತಿ ಮತ್ತೊಂದಿಲ್ಲ, ಮತ್ತೊಂದು ಯಾವ ಕೆಲಸಕ್ಕೂ ಇಲ್ಲ. ಅದಕ್ಕೆ ಶಂಕರರು ಹೇಳಿದ್ದು, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲಚಿತ್ತ, ನಿಶ್ಚಲಚಿತ್ತೇ ಜೀವನ್ಮುಕ್ತಿ. ಸತ್ಸಂಗಕ್ಕೆ ಅಷ್ಟು ಒಳ್ಳೆಯ ಶಕ್ತಿ ಇದೆ. ನೀವೇ ಗಮನಿಸಿ ನೋಡಿ, ಇಂಥ ಒಂದು ಸತ್ಸಂಗವನ್ನು ಅನುಭವಿಸಿ. ಇದು ಅನುಭವಿಸೋ ಮಟ್ಟ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ನೀವು ಇದರ ಸಾರವನ್ನು ಪರಿಪೂರ್ಣವಾಗಿ ಹೀರ್ಕೊಂಡು ಹೊರಗಡೆ ಹೋದರೆ ಎಷ್ಟೋ ನಿಮಿಷಗಳ ಕಾಲ ಮನಸ್ಸು ಮೌನವಾಗಿರಲಿಕ್ಕೆ ಇಷ್ಟಪಡುತ್ತೆ.
ಮೌನವಾಗಿರಲಿಕ್ಕೆ ಇಷ್ಟಪಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಅಧ್ಯಾತ್ಮ ಸಂಸ್ಥೆಗಳು ಸತ್ಸಂಗಗಳನ್ನು ಏರ್ಪಡಿಸೋದು. ಅದರ ಲಾಭವನ್ನು ಪಡ್ಕೊಳ್ಳಿ ಜನ ಕೆಲ ಹೊತ್ತಾದರೂ ಅವರ ಪ್ರಜ್ಞೆ ಮೇಲೆ ಇರಲಿ. ಸದಾ ಸಾಂಸಾರಿಕ ಯೋಚನೆಗಳಲ್ಲಿ ತೊಡಗಿಕೊಂಡಿರೋ ಮನಸ್ಸಿಗೆ ಒಂದು ಬಿಡುಗಡೆ ಬೇಕು. ಪ್ರಜ್ಞೆ ಮೇಲೆ ಇರಬೇಕು, ಪ್ರಜ್ಞೆ ವಿಶಾಲವಾಗಬೇಕು, ಪ್ರಜ್ಞೆ ವ್ಯಾಪಕವಾಗಬೇಕು, ಮನಸ್ಸು ಹಗುರವಾಗಬೇಕು, ಮನಸ್ಸು ಪಾರದರ್ಶಕವಾಗಬೇಕು, ಮನಸ್ಸು ತಿಳಿಯಾಗಬೇಕು. ಯಾವಾಗ ಮನಸ್ಸು ಪಾರದರ್ಶಕವಾಗಿ ತಿಳಿಯಾಗುತ್ತೋ ಅದು ಕನ್ನಡಿಯಾದ ಹಾಗೆ ಆಗತ್ತೆ. ಸಂತರ ಮನಸ್ಸು ಕನ್ನಡಿ. ಕನ್ನಡಿ ಏನು ಕೆಲಸ ಮಾಡುತ್ತೆ ನೋಡಿ. ಯಾರೇ ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ರು ಆ ಇಮೇಜಲ್ಲಿ ಬರುತ್ತೆ. ಆದರೆ ಆ ವ್ಯಕ್ತಿನೋ ಆ ವಸ್ತುನೋ ಆ ಸ್ಥಳ ಬಿಟ್ಟ ತಕ್ಷಣ ಏನಾದರೂ ಇರುತ್ತಾ ಅಲ್ಲಿ? ಏನೂ ಇರಲ್ಲ. ಅಂದರೆ ಅದರ ಮುಂದೆ ಏನು ಬಂತೋ ಅದನ್ನು ಅದು ಪ್ರಕಟಿಸುತ್ತೆ. ಸಾಕ್ಷಿ ಭಾವ ಅಂದರೆ ಅಷ್ಟೆ. ಸಾಕ್ಷಿ ಭಾವ ಅಂದರೆ ಏನನ್ನೂ ಹಿಡಿದಿಟ್ಕೊಳ್ಳಲ್ಲ, ಎಲ್ಲವನ್ನೂ ತ್ಯಜಿಸುತ್ತೆ, ಆದರೆ ಎಲ್ಲವನ್ನೂ ಸ್ವೀಕರಿಸುತ್ತೆ. ಬೇಡ ಅನ್ನಲ್ಲ. ಯಾರು ಹೋಗಿ ನಿಂತ್ಕೊಂಡ್ರೂ ಇಮೇಜ್ ಬರುತ್ತೆ, ಅವ್ರು ಹೋಗಿದ ತಕ್ಷಣ ಇಮೇಜ್ ಹೊರಟೋಗುತ್ತೆ. ಸಂತರ ಮನಸ್ಸು ಅಂಥದ್ದು. ಯಾವುದನ್ನು ಸಂಗ್ರಹಿಸೋದಿಲ್ಲ, ಯಾವುದನ್ನು ಕೂಡಿಟ್ಕೊಳ್ಳೋದಿಲ್ಲ, ಯಾವ ನೆನಪುಗಳೂ ಅಲ್ಲಿರಲ್ಲ, ಯಾವ ಸ್ಮರಣೆಯೂ ಅಲ್ಲಿರಲ್ಲ, ಯಾರ ಮೇಲೂ ಅಭಿಪ್ರಾಯಗಳನ್ನು ಬೆಳೆಸ್ಕೊಳ್ಳೋದಿಲ್ಲ. ನಾವು ಕಂಡದ್ದಕ್ಕೆಲ್ಲ ಅಭಿಪ್ರಾಯಗಳನ್ನು ಬೆಳೆಸ್ಕೊಂಡು ಮನಸ್ಸಿನಲ್ಲಿ ಇಂಪ್ರೆಷನ್ಸ್ ಅಂತ ಮಾಡಿಟ್ಕೋತೀವಿ. ಮುಂದಿನ ಬಾರಿ ಆ ವ್ಯಕ್ತಿ ನೋಡಿದಾಗ ಇಂಪ್ರೆಷನ್ ಫಸ್ಟ್ ಬರುತ್ತೆ. ನಾವು ಅವನನ್ನು ಆ ಬೆಳಕಿನಲ್ಲೇ ನೋಡೋದು, ಆ ದುರ್ಬೀನಲ್ಲೇ ಮತ್ತೆ ನೋಡೋದು. ಯಾರೋ ಒಬ್ಬ ಕಳ್ಳ, ಅವನು ಸುಮಾರು 30-40 ವರ್ಷ ಆದಮೇಲೆ ನಮ್ಮ ಕಣ್ಣಿಗೆ ಕಂಡ, ಅವನ್ನ ಮೊದಲು ನಾನು ಗಮನಿಸೋದು ಕಳ್ಳ ಅಂತ. ಕಾರಣ ಅದು ಒಳಗಿದೆ. ಸಂತರ ಮನಸ್ಸು ಹೀಗಿರಲ್ಲ. ಸಂತರು ಯಾವುದನ್ನು ನಾನು ಬೆಳಿಗ್ಗೆನೇ ಹೇಳಿದೆ, ಯಾವುದನ್ನು ಸಂಗ್ರಹಿಸೋದಿಲ್ಲ ಅವರು. ಎಷ್ಟು ಪುಣ್ಯ ಅಲ್ವಾ. ಜನ್ಮಾಂತರಗಳ ಕೊಳೆಯನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದೀವಿ ನಾವು. ಆ ಕೊಳೆಯ ಮಧ್ಯದಿಂದ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ. ಅಂದರೆ ನಮಗೆ ಯಥಾರ್ಥ ಅರ್ಥ ಆಗ್ತಿಲ್ಲ. ಕಾರಣ ನಮ್ಮದೇ ಆದಂತಹ ಪೂರ್ವಾಭಿಪ್ರಾಯಗಳನ್ನು ನಮ್ಮ ಮನಸ್ಸು ಸಂಗ್ರಹಿಸಿ ಇಟ್ಕೊಂಡು ಬಿಟ್ಟಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು. ಒಬ್ಬ ಸದ್ಗುರು ಸಿಕ್ಕಿಬಿಟ್ರೆ, ಯಾರು ಸದ್ಗುರು? ಸತ್ ಪ್ಲಸ್ ಗುರು. ಸತ್ ಅಂದರೆ ಸತ್ಯ. ಸತ್ಯವನ್ನು ನಮಗೆ ಪರಿಚಯಿಸುವ ಗುರು. ಆತ ಹೇಗೆ ಪರಿಚಯಿಸ್ತಾನೆ? ನೋಡಪ್ಪ ಇದೇ ಸತ್ಯ, ನೋಡ್ಬಿಡು ಅಂತ ಫೋಟೋ ತೋರಿಸ್ತಾನ? ಇಲ್ಲ. ಗುರು ಏನು ಮಾಡ್ತಾನೆ? ಕೆಲವು ಅನುಭವಗಳನ್ನು ಏರ್ಪಡಿಸಿ ಕೊಡ್ತಾನೆ. ಅನುಭವಿಸು, ನೀನು ಇದನ್ನು ಅನುಭವಿಸ್ಬಿಟ್ಟು ಅದರಲ್ಲಿರೋ ಸತ್ಯವನ್ನು ನೀನು ಅರ್ಥ ಮಾಡ್ಕೊ. ಯಾವ ಗುರುವು ನಿಮಗೆ ಪ್ಲೇಟ್ನಲ್ಲಿ ಇಟ್ಟು ಕೊಡಲ್ಲ, ನೋಡಪ್ಪ ಇದೇ ಸತ್ಯ ಅಂತ. ನೋ ಗುರು ಕ್ಯಾನ್ ಗಿವ್ ಇಟ್ ಆನ್ ಎ ಪ್ಲಾಟರ್. ನೀವು ಅದನ್ನು ಕಂಡುಹಿಡ್ಕೋಬೇಕು. ಗುರುವಿನ ಕೆಲಸ ಅದಲ್ಲ. ಗುರು ಬೆಳಕನ್ನು ತೋರಿಸ್ತಾನೆ ಮಾರ್ಗದ ಮೇಲೆ. ನಡಿಬೇಕಾಗಿರೋದು ನಾವು ನಡಿಲಿಲ್ಲ ಅಂದರೆ ನಮಗೆ ಸತ್ಯದ ಮಹತ್ವ, ಸತ್ಯದ ಪರಿಚಯ ಹೇಗಾಗ್ಲಿಕ್ಕೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಯಾವ ಗುರುವೂ ಅಂತಹ ನೀಚ ಕೆಲಸವನ್ನು ಮಾಡಬಾರ್ದು. ಸದ್ಗುರು ಅನ್ನುವಂಥವನು ಅನುಭವಗಳ ಮೂಲಕ ನಿಮಗೆ ಸತ್ಯದ ಪರಿಚಯವನ್ನು ಮಾಡಿಕೊಡ್ತಾನೆ. ಅದಕ್ಕೆ ಆತನನ್ನು ಸದ್ಗುರು ಅಂತ ಹೇಳೋದು. ಅಂಥ ಸದ್ಗುರುವಿನ ಸಂಘ ಸಿಕ್ಕಿಬಿಟ್ರೆ ಅದಕ್ಕೆ ಫಲ ನೂರಾರು ಸಾವಿರಾರು. ಅದಕ್ಕೆ ಹೇಳೋದು, ಜೀವನದಲ್ಲಿ ಒಬ್ಬ ಒಳ್ಳೆಯ ಗುರು, ಆ ಗುರು ಹೊರಗಿರಬೇಕು ಅಂತಲೇ ಏನಿಲ್ಲ, ಅರಿವೇ ಗುರುವಾಗಬಹುದು. ನಮ್ಮ ರಮಣ ಮಹರ್ಷಿಗಳಿಗೆ ಯಾರು ಗೊತ್ತಾ ಗುರು? ತಿರುವಣ್ಣಾಮಲೈ ಬೆಟ್ಟ ಗುರು ಅವ್ರಿಗೆ.
ಕೆಲವು ಸಂತರಿಗೆ ಹರಿಯೋ ನದಿ ಗುರು. ಅವ್ರಿಗೆ ಗುರು ಅನ್ನೋಂಥ ಒಂದು ಮನುಷ್ಯನೇ ಅಲ್ಲ. ಯಾರು ನಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಉಂಟು ಮಾಡ್ತಾರೋ ಅದು ಅವರು ಗುರು. ಅದೊಂದು ಅನುಭವವಾಗ್ಬೋದು, ಅದು ಒಬ್ಬ ವ್ಯಕ್ತಿ ಆಗಬಹುದು. ನೋಡಿ, ಬೆಳಿಗ್ಗೆ ಅವರು ದೃಷ್ಟಾಂತ ಕಥೆಯನ್ನು ನಮ್ಮ ಸೋದರರು ಹೇಳುವಾಗ ಹೇಳಿದರು, ಯಾರು ಗುರು? ನಾಯಿ ಸಹ ಒಂದು ಗುರು, 5 ವರ್ಷದ ಬಾಲಕ ಸಹ ಒಂದು ಗುರು. ಯಾರು ಬೇಕಾದರೂ ಗುರು ಆಗ್ಬೋದು, ಕಲಿಯಲಿಕ್ಕೆ ನಾವು ಸಿದ್ಧರಿದ್ದರೆ. ಅವ್ರು ಮತ್ತೆ ಹೇಳ್ತಾರೆ, ರಾತ್ರಿ ಕಳೆಯಿತು ನಿದ್ದೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯಿತು. ಇದೇ ಮಾಡ್ತಿರೋದು ನಾವು. ರಾತ್ರಿ ಆರಾಮಾಗಿ ಮಲ್ಕೊಂಡು ಉದ್ದ ಕಾಲು ಹಾಸೆ ಚೆನ್ನಾಗಿ ನಿದ್ರೆ ಹೊಡಿತೀವಿ. ಬೆಳಿಗ್ಗೆ ಎದ್ದೇಳ್ತೀವಿ, ನಮ್ಮ ಕೆಲಸ ಏನಿದೆಯೋ ಅದು ನೋಡ್ಕೋತೀವಿ, ಗಡತ್ತಾಗಿ ಊಟ ಮಾಡ್ತೀವಿ, ಮತ್ತೆ ರಾತ್ರಿ ಮಲ್ಕೊಂಡು ನಿದ್ರೆ ಮಾಡ್ತೀವಿ. ರತ್ನದಂತಹ ಈ ಮನುಜ ಜನ್ಮವನ್ನು ಮೂರ್ಖಾಸಿಗೆ ಹಾಳು ಮಾಡ್ತಾ ಇದ್ದೀವಿ. ದಾಸರು ಏನು ಹೇಳಿದರು? ದಾಸರು ಏನು ಹೇಳ್ತಾರೆ ಹೇಳಿ? ನರಜನ್ಮ ಬಹಳ ದುರ್ಲಭ. ಅದಕ್ಕೆ ಅವ್ರು ಏನಂತ ಹೇಳಿದರು ದಾಸರು? ದಾಸರೇನಂತ ಹೇಳಿದರು? ಮನುಷ್ಯ ಜನ್ಮ ಬಹಳ ದುರ್ಲಭ, ಅದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಲು ದೊಡ್ಡದು, ವ್ಯರ್ಥ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ಆದರೆ ನಾವು ಅದನ್ನು ಹಗಲು ರಾತ್ರಿ ನಿದ್ರೆ ಮಾಡು, ಊಟ ಮಾಡು, ತಿಂಡಿ ತಿನ್ನು, ಚಾಡಿ ಹೇಳೋ ಇದರಲ್ಲಿ ವ್ಯರ್ಥ ಮಾಡ್ಕೋತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಒಂದು ಕಾಲು ಸ್ಮಶಾನ ಕೊಟ್ಟೋಗಿರುತ್ತೆ. ಒಂದು ಕಾಲು ಇಟ್ಬಿಟ್ಟಿರ್ತೀವಿ ಸ್ಮಶಾನದಲ್ಲಿ. ಆವಾಗ ಅನ್ಕೋತೀವಿ, ಅರೇ ಚಿಕ್ಕಂದಲ್ಲೇ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಈ ದಾರಿಲಿ ಬೆಳೆಸಿದ್ರೆ. ನೋಡಿ, ಇದೊಂದು ತಪ್ಪು ನಾವೆಲ್ಲ ಮಾಡಿದ್ದೀವಿ, ಒಪ್ಕೊಳ್ಳೋಣ ಈ ತಪ್ಪನ್ನು. ನಮ್ಮ ಮಕ್ಕಳಿಗೆ ನೀಡಬೇಕಾದ ವಿದ್ಯೆಯನ್ನು ಕೊಡಲಿಲ್ಲ. ಸೆಂಟ್ ಜೋಸೆಫ್ಸ್ ಕಾನ್ವೆಂಟಲ್ಲಿ ಸೀಟ್ ಸಿಕ್ತು, ಭಾಳ ಖುಷಿ. ಬ್ಯಾಲ್ಡ್ವಿನ್ನಲ್ಲಿ ಸಿಕ್ಬಿಡ್ತು ನನ್ನ ಮಗುಗೆ. ಕರ್ಕೊಂಡೋಗಿ ಈ ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಸೇರಿಸಿ, ಆ ಶಾಲೆಗಳು ಅವರಿಗೆ ಕೊಡಬೇಕಾದ ಇಂಥ ವಿದ್ಯೆಯನ್ನೇ ಕೊಡಲಿಲ್ಲ. ಹೋಗಲಿ, ಮನೆಗಳಲ್ಲಿ ನಾವು ಕೊಟ್ಟವಾ? ಇಲ್ಲ, ಖಂಡಿತ ಕೊಡಲಿಲ್ಲ. ನಮಗೆ ಬಿಡುವಿಲ್ಲ ಕೊಡೋಕ್ಕೆ, ನಾವು ಕೊಡಲಿಲ್ಲ. ಇವತ್ತಿನ ದಿವಸ ಸಮಾಜ ಎಂಥ ಅಧೋಗತಿಗೆ ಬಂದು ಸೇರಿದೆ. ನೀವೇ ಟಿ ವಿಗಳಲ್ಲಿ ನ್ಯೂಸ್ಗಳನ್ನು ನೋಡ್ತಿದ್ದೀರಿ. ಎಂತೆಂಥ ವ್ಯಕ್ತಿಗಳು ಅಂತ ನಾವು ಅಂದ್ಕೊಳ್ಳೋರು ಎಂತೆಂಥ ಕೆಲಸಗಳನ್ನು ಮಾಡಿ ಈ ದಿನ ಜೈಲಿಗೆ ಸೇರಿದ್ದಾರೆ. ಯಾಕೆ ಹಿಂಗಾಯಿತು ಪ್ರಪಂಚ? ಎಲ್ಲೋ ಎಡವಿದ್ದೀವಿ. ಪೇರೆಂಟಿಂಗ್ ಹ್ಯಾಸ್ ಗಾನ್ ರಾಂಗ್ and that has created a society which is very abnormal in its behavior. So somewhere we have to accept our great mistake actually. ಬೀಸುಗಲ್ಲು ತಿರುಗುವುದು ಕಂಡು ಕಬೀರ ಅಳುತಿಹನು, 2 ಕಲ್ಲುಗಳ ಮಧ್ಯದಲ್ಲಿ ರಕ್ಷಣೆ ಇಹುದೇ ಕಬೀರ. ಬೀಸುಗಲ್ಲು ಗೊತ್ತಲ್ಲ, ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಕೆಳಗಡೆ ಒಂದು ಕಲ್ಲು, ಮೇಲ್ಗಡೆ ಒಂದು ಕಲ್ಲು. ಮೇಲಿಂದ ಅಕ್ಕಿನೋ ಗೋಧಿನೋ ಹಾಕಿದ್ರೆ ಅದೇನಾಗುತ್ತೆ? ಅಲ್ಲಿ ಪುಡಿಯಾಗಿ ಬರುತ್ತೆ. ಮೇಲಿನ ಕಲ್ಲು ರಾಗವಾದರೆ ಕೆಳಗಿನ ಕಲ್ಲು ದ್ವೇಷ. ಮೇಲಿನ ಕಲ್ಲು ಲೌಕಿಕವಾದರೆ ಕೆಳಗಿನ ಕಲ್ಲು ದೈವಿಕ. ಒಂದು ಲೌಕಿಕ, ಒಂದು ಅಲೌಕಿಕ. ಇಂಥ ದ್ವಂದ್ವಗಳನ್ನು ಸೃಷ್ಟಿ ಮಾಡ್ಕೊಂಡಿರೋರು ನಾವು. ರಾಗದ್ವೇಷಗಳು ದ್ವಂದ್ವ. ಮೇಲಿನ ಕಲ್ಲು ಒಂದಾದರೆ ಕೆಳಗಿನ ಕಲ್ಲು ಒಂದು, ಆಸೆ ಒಂದು ಕಲ್ಲು, ದುಃಖ ಇನ್ನೊಂದು ಕಲ್ಲು. ಆ ಮಧ್ಯದಲ್ಲಿ ನೀವು ಈ ಪದಾರ್ಥವನ್ನು ಹಾಕಿದ್ರೆ ಏನಾಗುತ್ತೆ ಹೇಳಿ? ಅದು ಖಂಡಿತ ನುಚ್ಚುನೂರಾಗಿ ಹೊರಗೆ ಬರುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, 2 ಕಲ್ಲುಗಳ ಮಧ್ಯದಲ್ಲಿ ರಕ್ಷಣೆ ಎಂತಿಹುದು ಅಂತ. ನಂತರ ಬಹಳ ಸುಂದರವಾದಂತಹ ಒಂದು ಇದು ದೋಹ ಇದು. ಇಲ್ಲಿ ನಮ್ಮ ಒಂದು ಆಚರಣೆಯನ್ನು ಅವರು ಎತ್ತಿ ಹೇಳ್ತಿದ್ದಾರೆ. ಕೇಶದ ಮುಂಡನವೇಕೆ ಮುಂಡನ ಬೇಕಿ ಮನಕೆ, ಚೇಷ್ಟೆ ಕುಚೇಷ್ಟೆಗೆ ಮನ ಕಾರಣವೈ ಕೇಶವೇನು ಮಾಡೀತು. ತೀರ್ಥಯಾತ್ರೆಗೆ ಹೋಗಿ ಕೇಶಮುಂಡನ ಮಾಡಿಸ್ಕೊಂಡು ಬರ್ತಿರಲ್ಲ, ಏನಯ್ಯ ಈ ಕೇಶಮುಂಡನದಿಂದ ಏನಿದೆ ಪ್ರಯೋಜನ? ನಿನ್ನ ತಲೆ ಕೂದಲನ್ನು ಕೊಟ್ಟು ಬಂದೆ ಅಷ್ಟೇ. ನಿನ್ನ ಕೈ ಕೊಟ್ಟು ಬರ್ತೀಯಾ? ಕಾಲು ಕೊಟ್ಟು ಬರ್ತೀಯಾ? ಯಾಕೆ ಕೊಟ್ಟು ಬರಲ್ಲ ಕೈ ಕಾಲು? ಯಾಕೆ ಕೇಶ ಮಾತ್ರ ಕೊಡ್ತೀಯಾ? ನೋವಾಗಲ್ಲ, ರಕ್ತ ಬರಲ್ಲ,
ಅದಕ್ಕೆ ಕೊಡ್ತೀನಿ. ಕೊಡೋಕ್ಕೆ ರೆಡಿ ಇಲ್ಲ, ಬೇರೆ ಏನೂ ಸುಲಭವಾಗಿ ಕೊಡೋಕ್ಕಾಗುವಂಥದ್ದು ಕೇಶ, ಉಗುರು. ಹೌದಾ ಅಲ್ವಾ? ಉಗುರು ಅಪ್ರಶಸ್ತ, ಅದು ಬೇಡ, ಪ್ರಶಸ್ತವಲ್ಲ. ಆರಾಮಾಗಿ ಕೇಶವನ್ನು ಮುಂಡನ ಮಾಡ್ಕೊಂಡು ಬರ್ತೀಯಪ್ಪ. ಮುಂಡನ ಬೇಕಾಗಿರೋದು ಕೇಶಕ್ಕಲ್ಲಪ್ಪ, ಮುಂಡನ ಬೇಕಾಗಿರೋದು ಮನಸ್ಸಿಗೆ. ಮೊದಲು ಮನಸ್ಸಿನ ಮುಂಡನವನ್ನು ಮಾಡೋ, ಮನಸ್ಸನ್ನು ಸಂಸ್ಕರಿಸಿಕೋ. ಕಾರಣ ಚೇಷ್ಟೆ ಕುಚೇಷ್ಟೆ ಎಲ್ಲದಕ್ಕೂ ಕಾರಣ ಕೇಶವಲ್ಲಪ್ಪ. ಚೇಷ್ಟೆ ಕುಚೇಷ್ಟೆಗೆ, ರಾಗದ್ವೇಷಗಳಿಗೆ, ಒಳಿತು ಕೆಡಕುಗಳಿಗೆ ಮೂಲ ಕಾರಣ ಮನಸ್ಸು. ಹಾಗಾಗಿ ಮನಸ್ಸಿಗೆ ಮುಂಡನವನ್ನು ಮಾಡಯ್ಯ ಅಂತ ಹೇಳ್ತಾರೆ ಅವರು. ಕೆಡುಕರನು ಹುಡುಕುತ್ತ ನಾ ಹೊರಟೆ, ಕೆಡುಕರಾರೂ ಸಿಗಲಿಲ್ಲ. ನನ್ನಯ ಮನವ ನಾನೇ ಹುಡುಕೆ, ನನಗಿಂತ ಕೆಡುಕರಿಲ್ಲ ಕಬೀರ. ಎಂತಹ ಸುಂದರ ದೋಹೆ ನೋಡಿ. ಹೇಳ್ತಾರೆ, ನಾವು ಯಾವಾಗಲೂ ಕೆಡುಕತನ ಹೊರಗಡೆನೆ ಹುಡುಕ್ತಾ ಇರ್ತೀವಿ. ಕೆಡುಕರೆಲ್ಲ ಹೊರಗಿದ್ದಾರೆ, ನಾನೊಬ್ಬ ಅಪ್ಪಟ ಸದಾಚಾರಿ, ಇನ್ನೆಲ್ಲರೂ ಕೆಡುಕರು. ಕೆಡುಕರನ್ನು ಹುಡುಕ್ತಾ 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 ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ತಾ ಸಂತೋಷ ಪಡ್ತಾ ಇರ್ತೀವಿ. ಅದೊಂದು ರೀತಿಯ ಸ್ಯಾಡಿಸಮ್ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ಕಬೀರರು ಕೆಡುಕರನ್ನು ಹುಡುಕ್ತಾ ಹೊರಟ್ರಂತೆ. ಎಲ್ಲೆಲ್ಲಿ ಹುಡುಕಿದ್ರು ಒಬ್ಬ ಕೆಡುಕ ಸಿಕ್ಕಲಿಲ್ಲ. ಅವರಿಗೆ ಸಾಕಾಗೋಯ್ತು, ಎಲ್ಲರೂ ಒಳ್ಳೆಯವರು, ಎಲ್ಲೂ ಕೆಡುಕರು ಕಾಣಿಸ್ತಿಲ್ಲ ಅಂತ ತಮ್ಮ ಮನಸ್ಸನ್ನೇ ಹುಡುಕ್ತಾ ಹೋದರೆ ಅವ್ರಿಗೆ ಅರ್ಥ ಆಯ್ತಂತೆ, ನನಗಿಂತ ಕೆಡುಕರಿಲ್ಲ ಕಬೀರ. ನೋಡಿ, ಎಲ್ಲ ಊರೆಲ್ಲ ಸುತ್ತಿ ಕೊನೆಗೆ ಎಲ್ಲಿಗೆ ಬಂದರು? ಅವ್ರ ಬುಡಕ್ಕೆ ಬಂದರು. ಅವ್ರ ಬುಡಕ್ಕೆ ಬಂದಾಗ ಗೊತ್ತಾಯಿತು, ನಾನೆಂಥ ಪಾಪಿಷ್ಟ, ನನಗಿಂತ ಪಾಪಿಷ್ಟ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯನಾ? ಕಬೀರರೇ ನನಗಿಂತ ಕೆಡುಕ ಇನ್ನೊಬ್ಬರು ಇಲ್ಲ ಅಂತಂದರೆ ಇನ್ನು ನಮ್ಮಂಥವ್ರು ಪಾಡಿ. ಬಸವಣ್ಣನವರು ಅದೇ ಮಾತನ್ನೇ ಹೇಳಿದ್ದು, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ. ಎಂತಹ ಒಂದು ವಿನಮ್ರ ಭಾವ ಅವರಲ್ಲಿ ಮನೆ ಮೂಡಿತ್ತು ನೋಡಿ. ದೇಹದಾರಿ ಯಾರೇ ಇರಲಿ ದಂಡವ ತೆರಬೇಕು, ಅಜ್ಞಾನಿ ತೆರುವನು ರೋಧಿಸುತ್ತಾ, ಜ್ಞಾನಿಯು ನಗು ನಗುತ್ತಾ. 4 ಸಾಲು. ಯಾರೇ ದೇಹ ಹೊತ್ಕೊಂಡು ಈ ಜಗತ್ತಿನಲ್ಲಿ ಹುಟ್ಟಿದ್ರೂ ಅವರು ಖಂಡಿತವಾಗಿಯೂ ಕರ್ಮನ ಕಳ್ಕೊಳ್ಳೇಬೇಕು, ಕರ್ಮ ಸವಿಸಲೇಬೇಕು. ಕರ್ಮ ಸವಿಸ್ಲಿಕ್ಕೆ ನಾವಿಲ್ಲಿ ಬರೋದು. ಅದಕ್ಕೆ ಅವರೇನು ಹೇಳ್ತಿದ್ದಾರೆ, ದೇಹದಾರಿ ಯಾರೇ ಇರಲಿ ದಂಡವ ತೆರಬೇಕು. ಏನು ದಂಡ? ನಮ್ಮ ಕರ್ಮಗಳಿಗೆ ಏನು ಫಲ ಉಂಟೋ ಆ ಫಲವನ್ನು ಪಡಿಲೇಬೇಕು. ಒಳ್ಳೆ ಕರ್ಮಗಳಾದರೆ ಒಳ್ಳೆ ಫಲಿತಾಂಶ, ಕೆಟ್ಟ ಕರ್ಮಗಳಾದರೆ ಕೆಟ್ಟ ಫಲಿತಾಂಶ ಅನುಭವಿಸಲೇಬೇಕು. ಅದಕ್ಕೆ ಸುಖ ದುಃಖ ಎರಡೂ ಇರೋದು. ದುಷ್ಕರ್ಮದ ಫಲವನ್ನು ಗಳಿಸಿ ದೇವರ ಹಳಿಯದಿರೈ. ಮಾಡಿದ್ದೆಲ್ಲ ಅಜ್ಞಾನಿ ತೆರುವನ್ನು ರೋಧಿಸುತ್ತಾ, ಜ್ಞಾನಿಯು ನಗು ನಗುತ್ತಾ. ಅಜ್ಞಾನಿ ಏನು ಮಾಡ್ತಾನೆ? ಕರ್ಮ ಸವಿಯುವಾಗ ಅಳ್ತಾ ಇರ್ತಾನೆ. ಇದು ಹೀಗೆ ನಾವು ನಮ್ಮ ಜೀವನಗಳಲ್ಲಿ ನಾವು ಬಹಳ ಮಟ್ಟಿಗೆ ನೋಡಿದ್ದೀವಿ. ನಮಗೆ ಕಷ್ಟ ಬಂದರೆ, ನಮಗೆ ತೊಂದರೆ ಆದರೆ, ನಮಗೆ ಸಂಕಟ ಉಂಟಾದರೆ, ನಮಗೆ ನೋವಾದರೆ, ನಮಗೆ ಹರ್ಟ್ ಆದರೆ ಯಾರು ಅದಕ್ಕೆ ಕಾರಣ ಅಂತ ಹುಡುಕ್ತೀವಿ, ರೋಧಿಸುತ್ತೇವೆ, ಅಳುತ್ತೇವೆ, ದುಃಖ ಪಡ್ತೇವೆ, ಯಾತನೆಯನ್ನು ಅನುಭವಿಸ್ತೇವೆ. ಅವರಿಂದ ಹಿಂಗಾಯಿತು, ಇವರಿಂದ ಹಂಗಾಯಿತು, ಮತ್ತೊಬ್ಬರಿಂದ ಹಿಂಗಾಯಿತು, ತುಂಬ ನೋವನ್ನು ಉಂಟು ಮಾಡ್ಕೋತೇವೆ. ಹೌದಾ? ಇದು ಅಜ್ಞಾನಿಯ ಕೆಲಸ. ಕಾರಣ ಅವರು ನಮಗೆ ನೋವು ಉಂಟು ಮಾಡಿದ್ದು ನಾವು ಹೊತ್ಕೊಂಡು ಬಂದಿರೋ ಕರ್ಮ. ಆ ಕರ್ಮವನ್ನು ಏನು ಮಾಡಬೇಕಾಗಿತ್ತು? ನಗುತ್ತಾ ಸ್ವೀಕರಿಸಬೇಕಾಗಿತ್ತು. ಆದರೆ ನಾವೇನು ಮಾಡಿದ್ವಿ? ಹತ್ತು ಕರೆದ್ವಿ. ಹತ್ತು ಕರೆದು ರಣ ರಂಪ ಮಾಡಿ, ಜಗಳ ಮಾಡಿ, ವ್ಯರ್ಥ ಪ್ರಲಾಪವನ್ನು ಮಾಡಿ ಒಂದು ದೊಡ್ಡ ರಣರಂಗವನ್ನೇ ಏರ್ಪಡಿಸಿಕೊಂಡು ಬಿಟ್ಟು ಮನಸ್ಸನ್ನು ಒಂದು ಕ್ಷಣದಲ್ಲಿ ರಣರಂಗವನ್ನಾಗಿ ಮಾಡ್ಕೋಬಹುದು. ಆದರೆ ಅದೇ ಮನಸ್ಸನ್ನು
ಒಂದು ಹೂದೋಟವನ್ನಾಗಿ ಮಾಡೋದು ಬಹಳ ಕಷ್ಟ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅಯ್ಯ ನಿನ್ನ ಮನಸ್ಸು ಬಹಳ ಸುಂದರವಾದಂಥ ಸ್ಥಳ, ಅದನ್ನು ನೀನು ಒಂದು ಹೂದೋಟವನ್ನಾಗಿ ಬೇಕಾದರೆ ಮಾಡ್ಕೋಬಹುದು, ಅಥವಾ ಒಂದು ರಣರಂಗವನ್ನಾಗಿ ಬೇಕಾದರೂ ಮಾಡ್ಕೋಬೋದು. ಅದು ನಿನ್ನ ಕೈಯಲ್ಲಿದೆ, ಅದು ನಿನ್ನ ಒಂದು ಕರ್ಮ. ನಿನ್ನ ಮನಸ್ಸನ್ನು ಹೂದೋಟವನ್ನಾಗಿ ಮಾಡ್ತೀಯಾ ಅಥವಾ ರಣರಂಗವನ್ನಾಗಿ ಮಾಡ್ತೀಯಾ, ನೀನೇ ತೀರ್ಮಾನ ಮಾಡು. ನೋಡಿ ಎಷ್ಟು ಸುಂದರವಾದಂಥ ದೋಹೆಗಳು, 4 ಸಾಲಿನ ದೋಹೆಗಳು ಕನ್ನಡ ಭಾಷೆಯಲ್ಲಿ. ನೀವು ರಾಮಕೃಷ್ಣಾಶ್ರಮಕ್ಕೆ ಹೋದರೆ ಅಲ್ಲಿ ಬುಕ್ ಸ್ಟೋರ್ನಲ್ಲಿ ಕಬೀರ ಬೀರಿದ ಬೆಳಕು ಅಂತ ಒಂದು ಪುಸ್ತಕ ಸಿಕ್ಕತ್ತೆ, ಚಿಕ್ಕ ಪುಸ್ತಕ, ಸುಮಾರು ದೋಹೆಗಳಿದೆ. ಅದು ನಾನು ಮೊನ್ನೆ ಒಂದು ಕೊಂಡ್ಕೊಂಡು ಬಂದೆ ಹೋಗಿ, ಒಂದು 3-4 ದಿವಸದ ಹಿಂದೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಕಬೀರ ಬೀರಿದ ಬೆಳಕು ಪಾರ್ಟ್ 1 ಪಾರ್ಟ್ 2 ಅಂತ 2 ಇದೆ. ಪುರುಷೋತ್ತಮಾನಂದಜಿಯವರೇ ಹಾಡಿರೋದು. ಯಾವ ಒಂದು ಉನ್ನತ ಪ್ರಜ್ಞೆ ಅವರಲ್ಲಿತ್ತು. ಅವರ ಧ್ವನಿ, ಕಂಠ, ಹಾವ ಭಾವ ಕೇಳ್ತಾ ಇದ್ದರೆ ಲೀನವಾಗಿ ಹೋಗ್ತೀರಿ. ಟಿ ವಿ ಮುಂದೆ ಕೂತ್ಕೊಂಡು ಆ ಸೀರಿಯಲ್ಗಳನ್ನು ನೋಡೋ ಬದಲು ದಯವಿಟ್ಟು ಇಂಥ ಕೆಲಸ ಮಾಡಿ. ಓಕೆ, ಇಂಥ ಕೆಲಸ ಮಾಡಿ. ಯೂಟ್ಯೂಬ್, ಕ್ಲಿಕ್ ಆಫ್ ಎ ಬಟನ್, ಯೂಟ್ಯೂಬ್ ಸಿಗುತ್ತೆ. ಯೂಟ್ಯೂಬ್ಗೆ ಹೋಗಿ ಕಬೀರ ಬೀರಿದ ಬೆಳಕು, ಬೇಡ ಪುರುಷೋತ್ತಮಾನಂದಜಿಯವ್ರದ್ದು ಎಲ್ಲ ಭಜನೆಗಳು, ಎಲ್ಲ ಹಾಡುಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಹಾತ್ಮ ಆತ ಅವರನ್ನು ನಾನು ಬೆಳಗಾಂನಲ್ಲಿ ನೋಡಿದ್ದೆ. ಬೆಳಗಾಂನಲ್ಲಿ ಒಂದು ರಾಮಕೃಷ್ಣ ಮಠ ಇದೆ, ಫೋರ್ಟಲ್ಲಿ. ನಾನು ಬೆಳಗಾಂನಲ್ಲಿ 1-2 ವರ್ಷ ಕೆಲಸ ಮಾಡ್ತಿದ್ದೆ ಅಲ್ಲಿ KLEನಲ್ಲಿ. ಅವಾಗ ಹೋಗ್ತಿದ್ದೆ ಅಲ್ಲಿದ್ದರು ಪುರುಷೋತ್ತಮಾನಂದಜಿ. ಅವ್ರ ಜೊತೆ ಇರೋದೇ ಅದೇನೋ ಒಂದು ಪುಣ್ಯ. ಅದು ಅವ್ರ ಜೊತೆ ಕೂತ್ಕೊಂಡ್ರೆ ಆ ಸ್ಪಂದಗಳೇ ಬೇರೆ. ಅದಕ್ಕೆ ಹೇಳೋದು ಮಹಾನುಭಾವರ ಸಂಘ ಮಾಡಿ. ನೀವು ಸ್ನೇಹ ಮಾಡಿದ್ರೂ ಮಹಾನುಭಾವರ ಸ್ನೇಹ ಮಾಡಿ, ಸಹವಾಸ ಮಾಡಿದ್ರೂ ಮಹಾನುಭಾವರ ಸಹವಾಸ ಮಾಡಿ, ಹೊಡೆದಾಡಿದ್ರೂ ಶ್ರೀಗಂಧದ ಜೊತೆ ಹೊಡೆದಾಡಿ. ಯಾಕೆಂದರೆ ನಿಮ್ಮ ಮೈಗೆ ಏನು ಮೆತ್ಕೊಳ್ಳುತ್ತೆ? ಶ್ರೀಗಂಧನೇ ಮೆತ್ಕೊಳ್ಳುತ್ತೆ. ಹೊಡೆದಾಡಿದ್ರೂ ಶ್ರೀಗಂಧದ ಜೊತೆ ಹೊಡೆದಾಡಿ, ಕಾರಣ ಗಂಧ ನಿಮ್ಮ ಮೈಗೆ ಮೆತ್ಕೊಳ್ಳುತ್ತೆ. ಅದರಿಂದ ನಿಮ್ಮ ಸಾವಿರಾರು ಜನ್ಮಗಳ ಆ ಪಾಪ ಫಲ ಏನಿದೆ ಅದನ್ನು ನೀವು ತೀರಿಸ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಇಷ್ಟು ಹೇಳ್ತಾ ಇಂದಿನ ಈ ಕಾರ್ಯಕ್ರಮದ ಕೊನೆಯ ಭಾಗ ಇದು. ನಮ್ಮ ಕೊನೆಯ ಹಿತನುಡಿಗಳು. ಸೋದರ ಜಗದೀಶ್ರವರು ಈ ಒಂದು ಕಾರ್ಯಕ್ರಮದ ಸಂದೇಶ ಏನಿದೆ, ಬಾಟಮ್ ಲೈನ್ ಏನು, ಇದರ ಅತಿ ಮುಖ್ಯವಾದಂತಹ ಒಂದು ಮೆಸೇಜ್ನ ನಿಮಗೆ ನೀಡ್ತಾರೆ. ವಿ ಕಾಲ್ ಇಟ್ ಆ್ಯಸ್ ಕ್ಯಾರಿ ಹೋಮ್ ಮೆಸೇಜ್. ಕ್ಯಾರಿ ಹೋಮ್. ಇನ್ನು ಮನೆಗಳಿಗೆ ಹೋಗ್ತೀರಿ, ನೀವು ಮನೆಗೆ ಹೋಗುವಾಗ ನೀವು ಮನಸ್ಸಿನಲ್ಲೇ ಒಂದು ಸಂದೇಶವನ್ನು ಹೊತ್ಕೊಂಡು ಹೋಗಬೇಕು. ಆ ಸಂದೇಶವನ್ನು ಅವರು ನಿಮಗೆ ನೀಡ್ತಾರೆ. ಸೋದರ ಸೋದರಿಯರೇ, ಈಗಾಗಲೇ ಬೆಳಗಿನಿಂದ ನಾವು ಏನು ಸೂಫಿ ಸಂತರ ಒಂದು ಸಿದ್ಧಾಂತಗಳನ್ನು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಆ ಸಂತರ ವಿಚಾರಗಳು ಅತ್ಯಂತ ಸರಳ, ಅತ್ಯಂತ ಸುಲಭ. ಹಾಗಿದ್ರೂ ಸಹ ಅವು ತಮ್ಮ ಗರ್ಭದಲ್ಲಿ ಒಂದು ಅತ್ಯಂತ ಆಳವಾದಂತಹ, ಮಹತ್ತರವಾದಂತಹ ಒಂದು ಸಂದೇಶಗಳನ್ನು ಅವೆಲ್ಲವೂ ಕೂಡ ಒಳಗೊಂಡಿದ್ದಾವೆ. ಒಂದು ಘಟನೆಯನ್ನು ಅಥವಾ ಮತ್ತೊಂದು ದೃಷ್ಟಾಂತವನ್ನು ನೋಡ್ತಾ ಈ ವಿಚಾರವನ್ನು ಮುಕ್ತಾಯದ ಹಂತಕ್ಕೆ ಬರೋಣಂತೆ. ಒಬ್ಬ ಅತ್ಯಂತ ಶ್ರೇಷ್ಠ ಸೂಫಿ ಸಂತಳು, ಅವಳ ಹೆಸರು
ರಬಿಯಾ ಆಲ್ ಅದಾಬಿಯಾ ಅಂಥೇಳಿ. ಇವಳು ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಒಬ್ಬಳು. ಅಷ್ಟು ಮಾತ್ರ ಅಲ್ಲ, ಅನೇಕರು ಆ ಮಾರ್ಗಕ್ಕೆ ಬರೋದಕ್ಕೆ ಅವಳು ಪ್ರೇರೇಪಣೆಯನ್ನು ನೀಡಿದಂತಹ ಒಬ್ಬ ಮಹಾನ್ ಸಂತೆ. ಅವಳ ಜೀವನದ ಒಂದು ಸಂದರ್ಭವನ್ನು ನಾವು ನೋಡ್ತಾ ಹೋದರೆ, ಸುಂದರ ಸಂಸಾರ, ರಬಿಯಾಳ ಸಂಸಾರ, ಅನುರೂಪನಾದ ಗಂಡ, 2 ಅವಳಿ ಮಕ್ಕಳು ಅವಳಿಗೆ. ಸುಂದರವಾದಂತಹ ಮಕ್ಕಳು ಇಬ್ಬರು ಕೂಡ ಬಹಳ ಒಳ್ಳೆಯ ಮಕ್ಕಳು. ಹೀಗೇನೆ ಕಾಲ ಮುಂದುವರಿತಾ ಅವರಿಬ್ಬರೂ ಕೂಡ ತುಂಬ ಪ್ರಾಯಕ್ಕೆ ಬರ್ತಾರೆ. ಸುಮಾರು 18 ವರ್ಷಗಳ ಪ್ರಾಯ ಮಕ್ಕಳಿಗೆ. ತಂದೆ ಹೊರಗೋದಾಗ ತನ್ನ ತಂದೆಯ ಎಲ್ಲ ಕಾರ್ಯಭಾರವನ್ನು ನಿರ್ವಹಿಸುವಂತಹ ಒಂದು ಸ್ಥಿತಿನಲ್ಲಿ ಅವರಿದ್ದಾರೆ ಇಬ್ಬರು ಮಕ್ಕಳು ಕೂಡ. ಹೀಗೆ ಒಂದು ದಿನ ಅವರು ರೈತರ ಕೆಲಸ ಮಾಡ್ತಾ ಇದ್ದಂಥವರು. ಆ ಮಕ್ಕಳಿಬ್ಬರೂ ಕೂಡ ತಂದೆ ಇಲ್ಲದೇ ಇರೋ ಸಮಯದಲ್ಲಿ ತಮ್ಮ ಜಮೀನುಗಳಿಗೆ ಹೋಗಿದ್ದಾರೆ. ಹುಲ್ಲಿನ ಹೊರೆಗಳನ್ನು ಕೊಯ್ದು ಹೊತ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಮಾರ್ಗ ಮಧ್ಯದಲ್ಲಿ ಬೋರ್ಗರೆಯುವ ಒಂದು ಮಳೆ ಪ್ರಾರಂಭವಾಗಿದೆ. ಆ ಮಳೆಯಿಂದ ಆಶ್ರಯ ಪಡೀಲಿಕ್ಕೋಸ್ಕರ ಅವರು ಒಂದು ಮರದ ಕೆಳಗಡೆ ನಿಂತುಕೊಂಡಿದ್ದಾರೆ. ದುರದೃಷ್ಟವಶಾತ್ ಭೀಕರವಾದಂಥ ಒಂದು ಸಿಡಿಲು ಬಡಿದಿದೆ. ಆ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಸತ್ತು ಹೋಗ್ತಾರೆ. ಆ ರುಬಿಯಾಳ ಇಡೀ ಕುಟುಂಬವನ್ನು ಆ ಅಕ್ಕಪಕ್ಕದ ಎಲ್ಲರೂ ಕೂಡ ಅಷ್ಟು ಪ್ರೀತಿಸ್ತಾ ಇರ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಜನ ಎಂಥ ಒಂದು ಘಟನೆ ನಡೆದು ಹೋಯಿತು, ಈ ಘಟನೆಯನ್ನು ನಾವು ರುಬಿಯಾಳಿಗೆ ಹೋಗಿ ಹೇಗೆ ಹೇಳೋದು, ಈ ಸಂದರ್ಭವನ್ನು ಅವಳು ಹೇಗೆ ಸ್ವೀಕರಿಸೋದಕ್ಕೆ ಅವಳಿಗೆ ಶಕ್ತಿ ಇದೆ ಅಂತ ತಮ್ಮದೇ ಆದಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಆದರೂ ಗತ್ಯಂತರ ಇಲ್ಲ. ಆ 2 ಶವಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ನಡೆದೆಲ್ಲ ಘಟನೆಯನ್ನು ಅವಳಿಗೆ ವಿವರಿಸ್ತಾ ಸಮಾಧಾನವನ್ನು ಕೂಡ ಮಾಡ್ತಾರೆ. ತತ್ಕ್ಷಣದಲ್ಲಿ ಸ್ವಲ್ಪ ವಿಚಲಿತಳಾದರೂ ಸಹ ಆ ಬಂದಿರುವ ಎಲ್ಲರನ್ನೂ ಕೂಡ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಒಂದು ಕೋಣೆಯಲ್ಲಿ ಆ 2 ಶವಗಳನ್ನ ಇಡ್ಲಿಕ್ಕೆ ಹೇಳಿ ಆ ಎಲ್ಲರನ್ನೂ ಕೂಡ ಅವಳು ಮನೆಗೆ ಕಳಿಸ್ಕೊಡ್ತಾರೆ. ದಯಮಾಡಿ ಯಾರೂ ಇರಬೇಡಿ, ಎಲ್ಲ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಕಳಿಸ್ಕೊಡ್ತಾಳೆ ಆ ರುಬಿಯಾ. ಸುಮಾರು ಹೊತ್ತು ಕಳೀತದೆ. ಹೊರಗಡೆಗೆ ಹೋದ ಗಂಡ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅವಳು ಸಹಜವಾಗಿ ತನ್ನ ಗಂಡನಿಗೆ ಏನೇನು ಸತ್ಕಾರಗಳನ್ನ ಮಾಡಬೇಕಾಗಿತ್ತೋ ಎಲ್ಲ ಸತ್ಕಾರವನ್ನು ಮಾಡಿ ಅವನಿಗೆ ಊಟೋಪಚಾರಗಳನ್ನ ಮಾಡಿದ ನಂತರ ಅವಳು ಒಂದು ಮಾತನ್ನು ಹೇಳ್ತಾಳೆ, ನೋಡಿ, ನನ್ನ ಇಡೀ ಜೀವನದಲ್ಲಿ ನಾನು ನಿಮ್ಮ ಹತ್ರ ಯಾವ ರಹಸ್ಯವನ್ನು ಕೂಡ ಮುಚ್ಚಿಟ್ಟಿಲ್ಲ. ಆದರೆ ಒಂದು ರಹಸ್ಯವನ್ನು ನಾನು ಮುಚ್ಚಿಟ್ಟಿದ್ದೇನೆ, ಅದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಅವನು ಕೇಳ್ತಾನೆ, ಅಂತ ಯಾವ ರಹಸ್ಯವನ್ನು ನೀನು ನನ್ನ ಹತ್ರ ಮುಚ್ಚಿಟ್ಟಿದೀಯಾ, ಹೇಳಮ್ಮ, ಅದೇನು ಹೇಳು ಅಂತ ಕೇಳಿದಾಗ, ಒಂದು ದಿನ ನೀವು ಮನೆಯಲ್ಲಿ ಇಲ್ಲದೆ ಇರುವಾಗ ಒಬ್ಬ ಸನ್ಯಾಸಿನ ಮನೆಗೆ ಬಂದಿದ್ದರು. ಅವರಿಗೆ ನಾನು ಸತ್ಕಾರವನ್ನು ಮಾಡಿದ ನಂತರ ಹೋಗುವಾಗ ಅವರು, ರುಬಿಯಾ, ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ, ನಾನು ಬರುವ ಸಮಯ ಗೊತ್ತಿಲ್ಲ, ಬರ್ತೀನೋ ಇಲ್ವೋ ಅದು ಗೊತ್ತಿಲ್ಲ, ನನ್ನ ಅಮೂಲ್ಯವಾದಂಥ 1-2 ವಸ್ತುಗಳನ್ನು ನಿನ್ನ ಹತ್ರ ಇಟ್ಟೋಗಿರ್ತೀನಿ, ನಾನು ಬಂದು ಕೇಳಿದ ಮೇಲೆ ನೀನು ಅದನ್ನು ಕೊಡಬೇಕಾಗುತ್ತೆ ಅಂಥೇಳಿ ಆಗಲಿಂತ ನಾನು ಇಟ್ಕೊಂಡಿದ್ದೆ. ಇವತ್ತು ನೀವು ಇಲ್ಲದೇ ಇರೋ ಸಮಯದಲ್ಲಿ ಆ ಸನ್ಯಾಸಿಗಳು ಬಂದರು, ನನ್ನ ಪದಾರ್ಥಗಳನ್ನು ನನಗೆ ಹಿಂತಿರುಗಿಸು ಅಂತ ಅವರು ನನ್ನನ್ನು ಕೇಳಿಕೊಂಡ್ರು. ಆದರೆ
ನೀವು ಇಲ್ಲದೇ ನಿಮ್ಮನ್ನು ಕೇಳ್ದೇ ನನಗೆ ಕೊಡೋದಕ್ಕೆ ಮನಸ್ಸು ಬರಲಿಲ್ಲಾಗಿ ನಾನು ಅವರಿಗೆ ದಯವಿಟ್ಟು ಸಂಜೆ ಬನ್ನಿ ಅಂತ ಹೇಳಿ ಕಳಿಸ್ದೆ. ಹೀಗಾಯ್ತಲ್ಲ, ಏನು ಮಾಡೋದು? ತಕ್ಷಣವೇ ಅವನು ರುಬಿಯಾಳ ಕಡೆಗೆ ನೋಡಿ ಹೇಳ್ತಾನೆ, ರುಬಿಯಾ, ನೀನೆಂಥ ಕೆಲಸ ಮಾಡಿದೆ? ಅವರು ನಿನ್ನ ಮೇಲಿನ ನಂಬಿಕೆಯಿಂದ ನಿನ್ನ ಬಳಿಯ ಪದಾರ್ಥಗಳನ್ನ ಇಟ್ಟು ಹೋಗಿದ್ದಾರೆ. ಅವುಗಳನ್ನ ಪುನಃ ವಾಪಸ್ ಕೊಡೋದಕ್ಕೆ ನೀನು ಮತ್ತೇಕೆ ಅವರನ್ನು ಬರಮಾಡಿಕೊಂಡೆ, ಬರಲಿಕ್ಕೆ ಹೇಳಿದೆ? ಅವರ ಪದಾರ್ಥಗಳನ್ನು ತಕ್ಷಣವೇ ಅವರಿಗೆ ಕೊಟ್ಟು ಕಳಿಸಿದಲ್ವಾ ನೀನು? ಕೊಟ್ಟು ಬಿಡಬೇಕಾಗಿತ್ತು, ತಪ್ಪು ಮಾಡಿದೆ ರುಬಿಯಾ. ಆಗ ರುಬಿಯಾ ಏನು ಮಾಡ್ತಾಳೆ, ಹೌದು ಕೊಡಬೇಕಾಗಿತ್ತು, ಆ ಕೊಡಬೇಕಾದಂತಹ ಪದಾರ್ಥಗಳು ಯಾವುದು ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ಅಂತೇಳಿ ಆ ರೂಮಿನಲ್ಲಿ ತನ್ನ 2 ಮಕ್ಕಳ ಶವವನ್ನು ಏನು ಇಟ್ಟಿರ್ತಾಳಲ್ಲ, ಆ ಬಟ್ಟೆಯನ್ನು ಮುಚ್ಚಿರ್ತಾಳೆ. ತನ್ನ ಗಂಡನನ್ನು ಕರೆದುಕೊಂಡು ಹೋಗಿ ಆ ಶವದ ಮೇಲಿನ ಬಟ್ಟೆಯನ್ನು ತೆಗಿತಾ ತಮ್ಮ ಮಕ್ಕಳ ಶವವನ್ನು ತನ್ನ ಗಂಡನಿಗೆ ತೋರಿಸ್ತಾಳೆ. ನೋಡಿ, ಇದೇ ಆ 2 ಅಮೂಲ್ಯವಾದಂಥ ವಸ್ತುಗಳು ಅಂತ. ಇದೇ 2 ಅಮೂಲ್ಯ ವಸ್ತುಗಳು, ಇವುಗಳನ್ನೇ ನಾನು ಹೇಳಿದ್ದು. ಒಮ್ಮೆಲೆ ಅವಕ್ಕಾಗ್ತಾನೆ ಗಂಡ. ಆದರೆ ರುಬಿಯಾ ಅವಳನ್ನು ಸಮಾಧಾನ ಮಾಡ್ತಾ ಹೇಳ್ತಾಳ್ಕೊ, ಇಷ್ಟೇ ಈ ಪ್ರಪಂಚದ ಒಂದು ಲೆಕ್ಕಾಚಾರ. ಅದಕ್ಕೋಸ್ಕರ ನಾವೇನು ತುಂಬ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಪದಾರ್ಥಗಳು ಎಲ್ಲವೂ ಭಗವಂತ ನಮ್ಮ ಹತ್ರ ಎಷ್ಟು ದಿನ ಬಿಡಬೇಕು, ಎಷ್ಟು ಹೊತ್ತು ನಮ್ಮ ಹತ್ರ ಇಟ್ಟಿರಬೇಕು, ಬಿಟ್ಟಿರಬೇಕು ಅಂತ ಎಲ್ಲವನ್ನು ನಿರ್ಧಾರ ಮಾಡಿದ್ದಾನೆ. ಅವನು ಎಷ್ಟು ದಿನ ನಮ್ಮ ಹತ್ರ ಅವುಗಳನ್ನ ಬಿಟ್ಟಿರ್ತಾನೋ ಅಥವಾ ಕೊಟ್ಟಿರ್ತಾನೋ ಇಟ್ಟಿರ್ತಾನೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋದು. ಮತ್ತೆ ಕೇಳಿದಾಗ ಏನು ಮಾಡಬೇಕು? ಕೊಡಬೇಕಷ್ಟೆ. ಕೊಡಲಿಲ್ಲ ಅಂದರೆ ನೋವು, ದುಃಖ, ಸಂಕಟ. ಅದು ಇದು ಅಂತ ಇಲ್ಲ, ಯಾವುದೇ ಆಗಿರಬಹುದು, ಎಲ್ಲವೂ ಅಷ್ಟೇ. ಏನಾದರೂ ತಡ್ಕೋಬೋದಾಗಿತ್ತು, ಅದನ್ನ ಹೆಂಗೆ ತಡ್ಕೊಳ್ಳೋದು? ಅದು ಇದು ಅಂತ ಏನೂ ಇಲ್ಲ, ಎಲ್ಲ ಒಂದೇ. ವ್ಯಾಮೋಹ ಅಂದರೆ ವ್ಯಾಮೋಹನೆ. ಒಂದು ತಮಾಷೆಗೆ ಒಂದ್ಸಲ ಹೇಳ್ತೀನಿ. ಈಗ ಒಬ್ಬ ಕುಡುಕನನ್ನು ನೋಡಿ ನಾವು ಛೇಡಿಸ್ತೀವಲ್ವ, ಶಾಪ ಹಾಕಿದ್ದೀವಲ್ವ ನಾವು ಎಷ್ಟೋ ಸಾರಿ. ಭಾಳ ಸಲ ಸುಲಭವಾಗಿ ಬೈತೀವಿ ನಾವು ಅವನನ್ನು. ಅವನು ನೋಡಿ ಏನು ಬಿದ್ದು ಕೈಕಾಲು ಮುರ್ಕೋಬೇಕು ಗೊತ್ತಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತೀವಿ. ಅದೇ ನಾವು ಎಷ್ಟೋ ಸಾರಿ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ನನಗೆ 1 ಕಪ್ ಬಿಸಿ ಬಿಸಿ ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ತಲೆನೇ ಮುಂದಕ್ಕೆ ಓಡಲ್ಲ. ಸೊ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವನು ಯಾವುದೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾನಲ್ಲ, ಅದಿಲ್ಲದೆ ಇದ್ರೆ ಅವನಿಗೆ ಮುಂದಕ್ಕೆ ತಲೆನೇ ಓಡಲ್ಲ. ನನಗೆ 1 ಕಪ್ ಬಿಸಿ ಬಿಸಿ ಕಾಫಿ ಇಲ್ಲ ಅಂದರೆ ನನಗೆ ತಲೆ ಮುಂದಕ್ಕೆ ಓಡಲ್ಲ. ಅವನು ಅದಕ್ಕೆ ಅಡಿಕ್ಟ್ ಆಗಿದ್ದಾನೆ, ನಾನು ಕಾಫಿಗೆ ಅಡಿಕ್ಟ್ ಆಗಿದ್ದೀನಿ. ಪದಾರ್ಥಗಳು ಬೇರೆ ಅಷ್ಟೇ, ಆ ಅಡಿಕ್ಷನ್ ಇದೆಯಲ್ಲ ಅದು, ಆ ಮಾನಸಿಕ ಸ್ಥಿತಿ ನಂದು ಮತ್ತೊಂದು ಬೇರೆ ಬೇರೆನೂ ಒಂದೇನಾ? ಸೇಮ್, ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಏನು ಎಷ್ಟು ದಿನ ಇರಬೇಕು ಅಷ್ಟು ದಿನ ಮಾತ್ರ ನಮ್ಮ ಹತ್ರ ಇರೋದಕ್ಕೆ ಸಾಧ್ಯ. ನೋಡಿ, ಆ ರುಬಿಯಾಳ ಆ ಜೀವನವೇ ಒಂದು ಸಂದೇಶ, ಆ ಸಂತರ ಜೀವನವೇ ಒಂದು ಸಂದೇಶ ಆಗ್ತಾಯಿದೆ. ಹಾಗಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಕೇಳ್ತೇವೆ. ಎಷ್ಟು ಸಲ ಕೇಳಿದಾಗಲೂ ಕೂಡ ಅದರ ಬಗ್ಗೆ ನಾವೇ ಅದರ ಆಳಕ್ಕೆ ಇಳಿಯುವಂತಹ ಕನಿಷ್ಠ ಪ್ರಯತ್ನವನ್ನಾದರೂ ಕೂಡ ನಾವು ಮಾಡದೇ ಇದ್ರೆ, ಕನಿಷ್ಠ ಪ್ರಯತ್ನ, ದಿ ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತಲೇ ಒಂದು ನಿಯಮ ಹೇಳುತ್ತೆ. ದಿ 7 ಲಾಸ್ ಆಫ್ ಹೈಯರ್ ಲೈಫ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ದಿ ಲಾ ಆಫ್ ಲೀಸ್ಟ್ ಎಫರ್ಟ್ ಅನ್ನೋದು ಕೂಡ ಒಂದು ನಿಯಮ. ಇಷ್ಟೆಲ್ಲ ಕೇಳಿದ್ದೇವಲ್ಲ ನಾವು, ಕನಿಷ್ಠ ಪ್ರಯತ್ನಶೀಲರಾಗದೇ ಇದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಪ್ರಯತ್ನ ಅಂದರೆ ನಿಜವಾಗಲೂ ಅದು ಆಗಬೇಕಾದ್ದೆಲ್ಲಿಯ ಪ್ರಯತ್ನ?
ನಿಜವಾಗ್ಲೂ ಪ್ರಯತ್ನ ಆಗಬೇಕಾಗಿರೋದು ಯಾವ ಹಂತದಲ್ಲಿ ಅಂತ ಹೇಳಿದ್ರೆ, ಎಷ್ಟೋ ಗ್ರಂಥಗಳಲ್ಲಿ ನಾವು ಬರ್ಕೊಂಬಂದು ನಾವಿಲ್ಲಿ ಹೇಳ್ಬೋದು, ಇನ್ನೊಬ್ರು ಕೇಳ್ಬೋದು. ಆದರೆ ಇದೆಲ್ಲ ಕೂಡ ಕೇವಲ ನಾಲೆಡ್ಜ್. ಇದು ನಾಲೆಡ್ಜ್. ನಮ್ಮೆಲ್ಲ ತಿಳುವಳಿಕೆಗಳನ್ನು, ನಮ್ಮೆಲ್ಲ ವಿಚಾರಧಾರೆಗಳನ್ನು ಧ್ಯಾನವೆಂಬ ಮೂಸೆಯಲ್ಲಿ ಬೇಯಿಸಬೇಕು ಅಂತ ಹೇಳ್ತಾರೆ. ಆ ಧ್ಯಾನದ ಮೂಸೆಯಲ್ಲಿ ನಾವು ಅವುಗಳನ್ನು ಬೇಯಿಸಿದಾಗ ಇಟ್ ಬಿಕಮ್ ವಿಸ್ಡಮ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ ಅಂತ ಹೇಳ್ತಾರೆ. ಧ್ಯಾನದಿಂದ ಜ್ಞಾನ. ಯಾವಾಗ ಎಲ್ಲ ತಿಳುವಳಿಕೆಗಳೂ ಕೂಡ ಧ್ಯಾನದಲ್ಲಿ ಅವು ಕರಗತವಾದಾಗ ಅದು ಜ್ಞಾನವಾಗ್ತದೆ. ಅದು ಜ್ಞಾನ ಆದಾಗ ಅದು ವಿಜ್ಞಾನ ಆಗ್ತದೆ ಅಂತ ಹೇಳಿದ್ರೆ ಇಟ್ ಬಿಕಮ್ ಪ್ರಾಕ್ಟಿಕಲ್. ಅದು ನಮ್ಮ ಜೀವನದಲ್ಲಿ ನಡತೆಗೆ ಬರ್ತದೆ. ಹಾಗಲ್ಲದೆ ನಾವೆಷ್ಟು ಕೇಳಿದ್ರೂ ಕೂಡ ಅದು ತಿಳುವಳಿಕೆ ಅಷ್ಟೇ. ಅದಕ್ಕೆ ಕನಿಷ್ಠ ಇಂಥ ವಿಚಾರಧಾರೆಗಳನ್ನು ಧ್ಯಾನದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಇದು ತರ್ಕ ವಿತರ್ಕಗಳ ಆಚೆಗೆ ನಿಲುಕುವಂಥದ್ದು ಜ್ಞಾನ ಅಂತ ಹೇಳಬೇಕು. ಹಾಗಾಗಿ ನಾವು ಈ ಸೂಫಿ ಸಂತರ ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ತಾ ಹೋದರೆ ಅತ್ಯಂತ ಪ್ರಮುಖವಾದದ್ದು ಅದರಲ್ಲಿ ಪ್ರೇಮ ಅಂತ ಹೇಳ್ಬೋದು. ಈ ಭಕ್ತಿ ಮತ್ತು ಪ್ರೇಮ ಇದು ಎರಡನ್ನೂ ಕೂಡ ನಾವು ನೋಡೋದಾದರೆ, ಒಂದು ಕೆಳಮುಖವಾಗಿ ಜೋತಾಡ್ತಾ ಇರ್ತಕ್ಕಂಥ ಒಂದು ದಾರವನ್ನು ನಾವು ಉದಾಹರಣೆಗೆ ತೆಗೆದುಕೊಂಡ್ರೆ, ಆ ದಾರದ ಕೆಳ ತುದಿ ಇದೆಯಲ್ಲ ಅದು ಭಕ್ತಿ ಆದರೆ, ಆ ದಾರದ ಮೇಲ್ತುದಿ ಇದೆಯಲ್ಲ ಅದೇ ಪ್ರೇಮ. ಭಕ್ತಿ ಅದರ ಕೆಳತುದಿ, ಪ್ರೇಮ ಅದರ ಮೇಲ್ತುದಿ. ಪ್ರೇಮ ಎಂಬ ಎರಡಕ್ಷರ ಇಲ್ಲದೆ ಇದ್ದರೆ ಅವನು ಯಾವ ಪಂಡಿತನೋ ಅಲ್ಲ ಅಂತ ಭಾಳ ಸುಂದರವಾದ ಒಂದು ದೋಹೆ ಬರ್ತದೆ ಹಿಂದಿನ ಆ ಕಬೀರದಾಸರದೇ. ನಾನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ನಾನು ಮಹಾಪಂಡಿತ ಅಂದ್ಕೊಳ್ಬೋದು. ಆ ಪ್ರೇಮ ಎಂಬ ಎರಡಕ್ಷರಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಅವನು ಏನು ಪಂಡಿತನೂ ಅಲ್ಲ, ಜ್ಞಾನಿನೂ ಅಲ್ಲ. ಅದಕ್ಕೆ ಆ ಪ್ರೇಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಪ್ರೇಮ ಹೆಂಗಿದೆ ಅಂದರೆ, ಐ ಲವ್ ಮೀ ಯು ಟು ಲವ್ ಮೀ. ಐ ಲವ್ ಮೀ ಯು ಟು ಲವ್ ಮೀ. ದಿಸ್ ಈಸ್ ಅನ್ಹ್ಯುಮ್ಯಾನಿಟಿ ಅಂತ. ನನ್ನನ್ನು ನಾನು ಪ್ರೀತಿಸ್ಕೊತೀನಿ, ಜೊತೆಗೆ ನೀನು ನನ್ನನ್ನು ಪ್ರೀತಿಸು ಅನ್ನೋದು. ಇನ್ನೊಂದಿದೆ, ಐ ಲವ್ ಯು, ಯು ಲವ್ ಮೀ. ದಿಸ್ ಈಸ್ ಹ್ಯುಮ್ಯಾನಿಟಿ. ಐ ಲವ್ ಯು, ಯು ಟು ಲವ್ ಮೀ. ನಾನೇನನ್ನು ಪ್ರೀತಿಸ್ತೇನೆ, ನೀನು ಕೂಡ ನನ್ನನ್ನು ಪ್ರೀತಿಸಬೇಕು. ಇದು ಹ್ಯುಮ್ಯಾನಿಟಿ. ಆದರೆ ಇನ್ನೊಂದಿದೆ ಕೊನೆದು, ಐ ಲವ್ ಯು ಈವನ್ ಇಫ್ ಯು ಡೋಂಟ್ ಲವ್ ಮೀ. ದಿಸ್ ಈಸ್ ಡಿವಿನಿಟಿ ಅಂತ. ದಿಸ್ ಈಸ್ ಡಿವಿನಿಟಿ. ಇದು ನಿಜವಾದ ಪ್ರೇಮ. ನಾವೆಲ್ಲ ಮಾತನಾಡ್ತೀವಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಸಿದೆ, ನಾನು ನಿನಗೋಸ್ಕರ ಎಷ್ಟು ಮಾಡಿದೆ. ನಮ್ಮ ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಗಂಡನಿಗಿರ್ಬೋದು, ಗಂಡ ಹೆಂಡತಿಗಿರ್ಬೋದು. ನಾನು ನಿಮಗೋಸ್ಕರ ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ. ಮಾಡಿದೆ ಅಂತ ಬಂದರೆ ಇಟ್ ಇಸ್ ನಾಟ್ ಅಟ್ ಆಲ್ ಎ ಲವ್. ಅದು ಪ್ರೇಮವೇ ಅಲ್ಲ ಅಂತ. ಇಟ್ ಈಸ್ ಕಂಡೀಷನ್. ಅಂದರೆ ನಾನು ನಿನ್ನನ್ನು ಪ್ರೀತಿಸಿದ್ದೀನಿ, ನೀನು ನನ್ನನ್ನು ಪ್ರೀತಿಸಬೇಕು. ಅದು ಪ್ರೀತಿನೇ ಆಗೋದಿಲ್ಲ ಅನ್ನುವಂಥದ್ದು. ಆದರೆ ಹೇಗಿರಬೇಕು ನಮ್ಮ ಲವ್ ಅಂದರೆ, ಲವ್ ಇನ್ ಸ್ಪೀಚ್ ಈಸ್ ಟ್ರೂತ್. ಲವ್ ಇನ್ ಸ್ಪೀಚ್ ಈಸ್ ಟ್ರೂತ್. ಲವ್ ಇನ್ ಆ್ಯಕ್ಷನ್ ಈಸ್ ಕ್ಯಾರೆಕ್ಟರ್. ಯಾವ್ಯಾವುದರಲ್ಲಿ ನಾವು ಲವ್ ಅನ್ನೋದು ಸೇರಿಕೊಂಡಿರಬೇಕು. ನಮ್ಮ ಮಾತಿನಲ್ಲಿ ಆ ಲವ್ ಅಂತಕ್ಕಂಥದ್ದು ಇರಬೇಕು. ಲವ್ ಇನ್ ಆ್ಯಕ್ಷನ್ ಈಸ್ ಕ್ಯಾರೆಕ್ಟರ್. ಲವ್ ಇನ್ ವರ್ಕ್ ಈಸ್ ಡ್ಯೂಟಿ. ಲವ್ ಇನ್ ವರ್ಕ್ ಈಸ್ ಡ್ಯೂಟಿ. ನಾನು ಯಾವುದೇ ಕರ್ತವ್ಯ, ಯಾವುದೇ ಕಾರ್ಯ ನಾನು ಮಾಡ್ತಾ ಇರ್ಬೋದು, ಅದರಲ್ಲಿ ಆ ಲವ್ ಅನ್ನುವಂಥದ್ದು ಇರಬೇಕು. ಒಬ್ಬ ಶಿಕ್ಷಕ ತನ್ನ ಎದುರುಗಡೆ ವಿದ್ಯಾರ್ಥಿಗಳಿದ್ದರೆ ಹೇಗೆ ನೋಡ್ಬೇಕು ಅವರನ್ನು. ತನ್ನ ಎದುರುಗಡೆ ಒಬ್ಬ ಪೇಷಂಟ್ ಇದ್ದರೆ ಡಾಕ್ಟ್ರಿಗೆ ಅವನ ಬಗ್ಗೆ ಏನಿರಬೇಕು,
ನಿಜವಾದ ಲವ್ ಇದ್ದರೆ ಮಾತ್ರ ಅವನಿಗೆ ಸರ್ವಿಸ್ ಮಾಡೋದಕ್ಕೆ ಸಾಧ್ಯ. ಲವ್ ಇನ್ ಥಾಟ್ ಈಸ್ ಪೀಸ್. ಲವ್ ಇನ್ ಥಾಟ್ ಈಸ್ ಪೀಸ್. ಅದಿದ್ದಾಗ ಆಲೋಚನೆಯಲ್ಲಿ ನಿಜವಾದಂತಹ ಒಂದು ಶಾಂತಿ. ಲವ್ ಇನ್ ಸರ್ವಿಸ್ ಈಸ್ ಕೈಂಡ್ನೆಸ್. ಲವ್ ಇನ್ ಸೆಲ್ಫ್ ಈಸ್ ಫೈತ್. ಲವ್ ಇನ್ ಫೈತ್, ಸೆಲ್ಫ್ ಈಸ್ ಫೈತ್. ಅದನ್ನು ವಿವೇಕಾನಂದರು ಹೇಳ್ತಾರೆ. ಮುಕ್ಕೋಟಿ ದೇವತೆಗಳ ಬಗ್ಗೆ ನಿನಗೆ ನಂಬಿಕೆ ಇದ್ದು ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ನಿನ್ನನ್ನು ನಾನು ಏನು ಕರಿತೀನಿ? ಅಲ್ಲ, ನಾಸ್ತಿಕ. 33 ಕೋಟಿ ದೇವತೆಗಳ ಬಗ್ಗೆ ನಂಬಿಕೆ ಇದೆ, ಅದು ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂದರೆ ಅಂಥವನನ್ನು ನಾನು ನಾಸ್ತಿಕ ಅಂತ ಕರಿತೀನಿ ಅಂತ. ದೇವ್ರ ಮೇಲೆ ನಂಬಿಕೆ ಅಂದವರನ್ನೆಲ್ಲ ನಾಸ್ತಿಕ ಅಂದರೆ, ಯಾರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದಿಲ್ವೋ ಅವನು ನಾಸ್ತಿಕ ಅಂತ ಹೇಳ್ತಾರೆ. ಹಾಗಾಗಿ ನಾವು ಆ ಲವ್ ಅನ್ನುವಂತಹ ಏನು ಪದ ಇದೆ ಅದರ ಆಳವಾದ ಅರ್ಥವನ್ನು ನಾವು ಗ್ರಹಣ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಕೇಳಿಯೂ ಕೂಡ ನಾವು ಹಾಗೇ ಇರ್ತೇವೆ ಅಂತ ಹೇಳಿದ್ರೆ ಏನಾಗ್ತದೆ? ಬೆಲ್ ಈಸ್ ನಾಟ್ ಎ ಬೆಲ್ ಅನ್ಲೆಸ್ ಯು ರಿಂಗ್ ಇಟ್. ಬೆಲ್ ಈಸ್ ನಾಟ್ ಎ ಬೆಲ್ ಅನ್ಲೆಸ್ ಯು ರಿಂಗ್ ಇಟ್. ನೀವು ಅದನ್ನು ಹೊಡೆಯದೇ ಇದ್ದರೆ ಅದು ಗಂಟೆ ಅಲ್ಲ. ಅದು ಸಾಂಗ್ ಈಸ್ ನಾಟ್ ಎ ಸಾಂಗ್ ಅನ್ಲೆಸ್ ಯು ಸಿಂಗ್ ಇಟ್. ಹಾಡು ಸುಂದರವಾಗಿದೆ, ಅಟ್ಲೀಸ್ಟ್ ಹಾಡೋಕ್ಕಾಗದೇ ಇದ್ರೆ ಅದನ್ನು ಕೇಳೋಕ್ಕಾದ್ರೂ ಆಗದೇ ಇದ್ರೆ ನೋಡಿ, ಕೃಷ್ಣಮೂರ್ತಿ ಹಾಡ್ತಾ ಇದ್ರು, ನಾವೆಲ್ಲ ಇಂಪಾಗಿ ಕೇಳಿದ್ವಿ ಅಲ್ವಾ? ಕವಿತೆ ಬರೆದವ ಕವಿಯೇ ಆದರೂ ಹಾಡು ಸಾರಸವಿದವ ಹಾಡುಗಾರ. ನಾನು ಎಂಬುದೇನು ತಿಳಿದಿಲ್ಲೋ ನಿನ್ನ ನಾಮದ ಹೊರತು ನನ್ನದೆಂಬುದೇನು ಉಳಿದಿಲ್ಲೋ. ಕವಿತೆ ಬರೆದವ ಕವಿಯೇ ಆದರೂ ಸಾರಸವಿದವ ಹಾಡುಗಾರ. ನಾನು ಎಂಬುದೇನು ತಿಳಿದಿಲ್ಲೋ. ಅದಕ್ಕೆ ನೋಡಿ, ಹಾಡು ಬರೆದವನೊಬ್ಬ ಕವಿ, ಆದರೆ ಅದರ ಸಾರನ ಸವಿಯನ್ನು ಹಾಡುಗಾರ, ಅಥವಾ ನಾವು ಕೇಳಿದ್ರು ಸವಿಬಹುದು. ಅದಕ್ಕೆ ದ ಸಾಂಗ್ ಈಸ್ ನಾಟ್ ಎ ಸಾಂಗ್ ಅನ್ಲೆಸ್ ಯು ಸಿಂಗ್ ಇಟ್. ಲವ್ ಈಸ್ ನಾಟ್ ಎ ಲವ್ ಅನ್ಲೆಸ್ ಯು ಗಿವ್ ಇಟ್. ಲವ್ ಈಸ್ ನಾಟ್ ಎ ಲವ್ ಅನ್ಲೆಸ್ ಯು ಗಿವ್ ಇಟ್ ವಿತೌಟ್ ಕಂಡೀಷನ್. ಅದೊಂದು ಸೇರಿಸ್ಕೋಬೇಕಾಗುತ್ತೆ. ನೀನು ಕೊಡದೇ ಇದ್ದರೆ ಆ ಪ್ರೇಮವೇ ಅಲ್ಲ. ಅದು ಕೊಡುವಾಗ ಹೇಗಿರಬೇಕು? ವಿತೌಟ್ ಎನಿ ಕಂಡೀಷನ್. ಅಲ್ಲಿ ಯಾವ ಒಂದು ನಿರ್ಬಂಧವೂ ಕೂಡ ಇರಬಾರ್ದು. ಅಷ್ಟೇ, ಕೊಡ್ತಾ ಇರಬೇಕಷ್ಟೆ. ಲವ್ is not only gives, it also forgets something. Love ಇದೆಯಲ್ಲ, it is not only action of love, give, only not action of give, and then also forgive. Okay, therefore ಇನ್ನೊಂದು ಹೇಳ್ತಾರೆ, ಲೈಫ್ ಈಸ್ ನಾಟ್ ಎ ಲೈಫ್ ವಿತೌಟ್ ಯು ಲೀವ್ ಇಟ್. ಲೈಫ್ ಈಸ್ not a life without you leave it. Therefore, let us live well and live well. ಎರಡಿದೆ ಇಲ್ಲಿ ವ್ಯತ್ಯಾಸ. The life is not a life without you leave it. Therefore, let us live well. L-I-V ಮೊದಲನೇದು. We live well and live well. ಎರಡನೇ ಲೀವ್ LEAVE. ಜೀವನ ಮಾಡಲು ಗೊತ್ತಿರಬೇಕು. ಕೊನೆಗೆ ಕರೆ ಬಂದಾಗ ಬಹಳ ಆರಾಮವಾಗಿ ಆ ಜೀವನವನ್ನು ಬಿಟ್ಕೊಡೋಕ್ಕೂ ನಾವು ತಯಾರಾಗಿರಬೇಕು ಅಂತ ಹೇಳ್ತಾ, ಆ ಸಂತರ ಒಂದು ಏನು ಸಂದೇಶಗಳಿದೆ ಆ ಸಂದೇಶಗಳನ್ನು ನಮ್ಮ ಹೃದಯದ ಆಳದಲ್ಲಿ ಹೊತ್ತು ತಗೊಂಡು ಹೋಗೋಣ.
ಅವುಗಳ ಮೇಲೆ ಧ್ಯಾನ ಮಾಡೋಣ, ಅವುಗಳನ್ನ ಜೀವನದಲ್ಲಿ ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ ಕೆಲವು ಮಾತುಗಳನ್ನ